ಕೇಳಿಸ್ತಾ ಇತ್ತು. ಯತ್ ಪರ್ಯಾಯಾಂತರಂ ವಿಹಾಯ ಅನಯೋರೇವ ಕ್ರಮಾಂತರಂ ವಿಹಾಯ ಆದಾವೇವ ತತ್ರ ತಾವತ್ ಓಂಕಾರ ಅತಶಬ್ದಯೋಃ ಜ್ಞಾಪಕತ್ವಂ ಕಾರಕತ್ವಂಚ ವಿವಕ್ಷಿತಂ. ತತ್ರ ಜ್ಞಾಪಕತ್ವಂ ನಾಮ ಉಚ್ಯತಾಂ ಪದಾರ್ಥ ಅನ್ವಿತಾರ್ಥ ಪ್ರತಿಪಾದಕತ್ವಂ, ಗಾಲಕತ್ವಂ ನಾಮ ಕೃಷ್ಣಶಾಸ್ತ್ರ ಸಮಾಪನೋಪೈಕ ಅಂತರಾಯ ಧ್ವಂಸ ಪ್ರಯೋಜಕತ್ವಂ. ತದುಭಯಮಪಿ ಓಂಕಾರ ಅತಶಬ್ದಯೋಃ ಎರಡೂ ಕೂಡ ಓಂಕಾರ ಅತಶಬ್ದಗಳಿಗಿದೆ. ಅದನ್ನ ಉಚ್ಯತಾಂ ಸಂಸ್ಕೃತ ಉಚ್ಯತಾಂ ಭವತು ಭವತು ಯಥಾ ಸೌಕರ್ಯಂ. ಒಂದು ವೇಳೆ ಇವರಿಗೆ ಮಾಂಗಲಿಕತ್ವ ರೂಪ ಅರ್ಥವೇ ವಿವಕ್ಷಿತ ಅಂತಾಗಿದ್ದರೆ ಆಗ ಇವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಓಂಕಾರ ಶಬ್ದಗಳನ್ನು ಪ್ರಯೋಗ ಮಾಡಿ ಶುಭಂ, ಸ್ವಸ್ತಿ, ಮಂಗಲಂ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ರು. ಆದ್ರೆ ಆ ಶಬ್ದಗಳನ್ನ ಪ್ರಯೋಗ ಮಾಡಿಲ್ಲ. ಆದ್ದರಿಂದಾಗಿ ಇವರಿಗೆ ಮಾಂಗಲಿಕಾರ್ಥತ್ವ ಬಿಟ್ಟು ಉಳಿದ ಇನ್ನೊಂದು ಅರ್ಥವೂ ವಿವಕ್ಷಿತ ಅಂತ ಗೊತ್ತಾಗತ್ತೆ. ಒಂದು ವೇಳೆ ಇವರಿಗೆ ಅಧಿಕಾರಿಯಾದಿಗಳನ್ನು ತಿಳಿಸುವುದೇ ಓಂಕಾರ ಶಬ್ದಗಳ ತಾತ್ಪರ್ಯ ಅಂತ ಹೇಳುವಂತಾಗಿದ್ರೆ ಆಗ ಇವರು ಆದಿಯಲ್ಲೇ ನಿವೇಶ ಮಾಡ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಕ್ರಮಾಂತರ ಆದಿಯಲ್ಲಿ ಬಿಟ್ಟು ನಡುವಲ್ಲೂ ಕೂಡ ಹೇಳ್ತಾ ಇದ್ರು. ಆದ್ರೆ ನಡುವಲ್ಲೂ ಆದಿಯಲ್ಲಿ ಹೇಳದೇನೆ ನಡುವಲ್ಲೇ ಹೇಳಿ ಇನ್ನು ಮಂಗಳಾಂತ ತಗೊಂಡಾಗ ಬೇರೆ ಯಾವುದೋ ಶಬ್ದ ಹೇಳಿದೇನೆ ಓಂಕಾರದ ಶಬ್ದಗಳನ್ನೇ ಹೇಳಿರೋದ್ರಿಂದಾಗಿ ಇವರಿಗೆ ಆ ಮಾಂಗಲಿಕಾರ್ಥತ್ವ ಮಧ್ಯೇನೋಕ್ತಂ ಆದಾವೇವ ಉಕ್ತಂ ಕ್ಷಮಿತ ಇಲ್ಲಿ ಅಧಿಕಾರಿಯಾದಿ ಬೋಧಕವೇ ಅಂತ ಅರ್ಥ ಆಗಿದ್ರೆ ಆಗ ನಡುವಲ್ಲೇ ಹೇಳ್ತಾ ಇದ್ರು. ಅಂದ್ರೆ ಅಧಿಕಾರಿಯಾದಿ ಬೋಧನೆ ಅಷ್ಟೇ ವಿವಕ್ಷಿತ ಅಲ್ಲ, ಮಾಂಗಲಿಕ ತತ್ವ ವಿವಕ್ಷಿತ ಅಂತ ಗೊತ್ತಾಗುತ್ತೆ. ಮಾಂಗಲಿಕ ತತ್ವ ವಿವಕ್ಷಿತ ಅಂತ ಆಗಿದ್ರೆ ಬೇರೆ ಯಾವ ಶಬ್ದನೂ ಪ್ರಯೋಗ ಮಾಡಬಹುದಾಗಿತ್ತು. ಆ ಪ್ರಯೋಗ ಮಾಡಿಲ್ಲ. ಆದ್ರಿಂದಾಗಿ ಇವರಿಗೆ ಅಧಿಕಾರಿಯಾದಿ ಬೋಧನೆಯಲ್ಲೂ ತಾತ್ಪರ್ಯ ಇದೆ. ಇದು ಶ್ರುತ್ಯ ಮಂಗಲ ಪ್ರಯೋಜನಕತ್ವದಲ್ಲೂ ಕೂಡ ತಾತ್ಪರ್ಯ ಏನ್ ಸಿದ್ಧ ಆಗತ್ತೆ. ಮಾಂಗಲಿಕಂ ಇತ್ಯಸ್ಯ ವಿಗ್ರಹ ಕಥಂ ಮಾಂಗಲಿಕಂ ಇತ್ಯಸ್ಯ ಕಥಂ ಮಂಗಲಮೇವ ಮಾಂಗಲಿಕಂ ನಾಸ್ತಿ ತದ್ಧಿತವೃತ್ತಿಃ ಸಾ ವಿಗ್ರಹಃ ಪ್ರದರ್ಶನೀಯಃ ಮಂಗಲಮೇವ ಪ್ರಯೋಜನಂ ಅಸ್ಯೇತಿ. सम्यक् ಏತೆ ಮಾನತಾಂ ವ್ಯಭಿಚರಂತಿ ಇತಿ ವ್ಯಭಿಚಾರ ಪ್ರದರ್ಶಿತಃ. ಕಸ್ಯ ಹೇತೋಃ ಕುತ್ರ ವ್ಯಭಿಚಾರಃ? ಇಲ್ಲಿ ಗುರುಣಾಂ ಗುರುಣ ಉದಿತತ್ವ, ಶಾಸ್ತ್ರಾಣಾಂ ಪ್ರಭವೇಣ ಬಾದರಾಯಣೇನ ಉದಿತತ್ವ, ಅಜಾದೀನ್ ಪ್ರತಿ ಉಪದಿಷ್ಟತ್ವ, ಆಮೇಲೆ ಮೋಕ್ಷಾರ್ಥಂ ಉಪದಿಷ್ಟತ್ವ ಅಂತ ಈ ರೀತಿಯಾಗಿ ಪ್ರತ್ಯೇಕ 4 ಹೇತುಗಳನ್ನು ವಿವಕ್ಷೆ ಮಾಡಿದಾಗ ಆಗ ಏನಾಗತ್ತೆ ಅಂತ ಹೇಳಿದ್ರೆ ಗುರುಣಾಂ ಗುರುಣ ಉದಿತತ್ವ ಎಂದಕ್ಕೆ ಬೌದ್ಧಾಗಮದಲ್ಲಿ ವ್ಯಭಿಚಾರ. ಯಾಕೆ ಅಂತ ಹೇಳಿದ್ರೆ ಬುದ್ಧನು ಗುರುಗಳಿಗೆ ಗುರು, ಬ್ರಹ್ಮಾದಿಗಳಿಗೆ ತತ್ವೋಪದೇಶಕನೇ. ಆದ್ರಿಂದಾಗಿ ಗುರುಣಾಂ ಗುರುಣ ಉದಿತತ್ವ ಇದೆ. ಆದ್ರೆ ಬೌದ್ಧಾಗಮದಲ್ಲಿ ಪ್ರಾಮಾಣ್ಯ ಇಲ್ಲ. ಆದ್ರಿಂದಾಗಿ ಅಲ್ಲಿ ಸಾಕ್ಷಾತ್ತಾಗಿ ಪ್ರಾಮಾಣ್ಯ ಸಾಧನೆ ಮಾಡ್ತೀವಿ ಅಂತ ಹೇಳಿದಾಗ ಆಗ ದೋಷ ಹೇಳಿದ್ದು ಇದನ್ನ. ಅದರಿಂದಾಗಿ ಗುರುಣಾಂ ಗುರುಣ ಉದಿತತ್ವ ಎಂದಕ್ಕೆ ಬೌದ್ಧಾಗಮದಲ್ಲಿ ವ್ಯಭಿಚಾರ, ಶಾಸ್ತ್ರಾಣಾಂ ಪ್ರಭವೇನ ಬಾದರಾಯಣ ಉದಿತತ್ವಕ್ಕೆ ಶೈವ ಪುರಾಣಾದಿಗಳಲ್ಲಿ ವ್ಯಭಿಚಾರ. ಯಾಕಂದ್ರೆ ಬಾದರಾಯಣ ಶಾಸ್ತ್ರ ಪ್ರಭವರು, ಅವರಿಂದ ರಚಿತವಾಗಿದೆ ಶೈವ ಪುರಾಣಾದಿಗಳು. ಆದ್ರೆ ಶೈವ ಪುರಾಣಾದಿಗಳಿಗೆ ಅಲ್ಲಿ ಪ್ರಾಮಾಣ್ಯ ಇಲ್ಲ, ಸ್ವಾರ್ಥ. ಅದರಿಂದಾಗಿ ಅಲ್ಲಿ ಪ್ರಾಮಾಣ್ಯ ಇಲ್ಲ. ಅದೇ ಶಾಸ್ತ್ರಾಣಾಂ ಪ್ರಭವೇನ ಬಾದರಾಯಣ ಬೌದ್ಧಾಗಮದಲ್ಲಾಗಬೇಕಾದ್ರೆ ಆ ವಿವಕ್ಷೆ ಶೂನ್ಯಂ ಕ್ಷಣಿಕಂ ಇತ್ಯಾದಿ ಅರ್ಥ ಪ್ರಾಮಾಣ್ಯ ಇಲ್ಲ. ಇಲ್ಲಿ ಗುರುಣಾಂ ಗುರುಣ ಉದಿತತ್ವ ಮತ್ತೆ ಬೌದ್ಧಾಗಮದಕ್ಕೆ ವ್ಯಭಿಚಾರ ಹೇಳ್ಬೇಕಾದ್ರೆ ಗುರುಣಾಂ ಗುರುಣ ಉದಿತತ್ವ ಅಷ್ಟೇ ಹೇತು ಅದಲ್ಲಿದೆ. ಎರಡನೇದಲ್ಲಿ ಶಾಸ್ತ್ರಾಣಾಂ ಪ್ರಭವೇನ ಬಾದರಾಯಣೇನ ಉದಿತತ್ವ. ಅಂದ್ರೆ ಶಾಸ್ತ್ರಾಣಾಂ ಪ್ರಭವೇನ ಬಾದರಾಯಣ ಉದಿತತ್ವಕ್ಕೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ವ್ಯಭಿಚಾರ ಶೈವ ಪುರಾಣಾದಿಗಳಲ್ಲಿ ವ್ಯಭಿಚಾರ ಬರುತ್ತೆ. ಬಾದರಾಯಣೇನ ರಚಿತತ್ವ ಇಲ್ಲ. ಇನ್ನು ಮೂರನೇದು ಅಜಾದೀನ್ ಪ್ರತಿ ಉಪದಿಷ್ಟತ್ವ. ಅಜಾದೀನ್ ಪ್ರತಿ ಉಪದಿಷ್ಟತ್ವ ಇಲ್ಲಿ ನರ್ಮವಾಕ್ಯದಲ್ಲೂ ಇದೆ. ಆದ್ರೆ ನರ್ಮವಾಕ್ಯಕ್ಕೆ ಪ್ರಾಮಾಣ್ಯ ಇಲ್ಲ, ಅಜಾದೀನ್ ಪ್ರತಿ ಉಪದಿಷ್ಟತ್ವ ಇದೆ. ಇನ್ನು ಇನ್ನು ಮೋಕ್ಷ ರೂಪ ಪ್ರಯೋಜನಾರ್ಥಂ ಉಪದಿಷ್ಟತ್ವ ನ್ಯಾಯಶಾಸ್ತ್ರದಲ್ಲಿಯೂ ಕೂಡ ಇದೆ. ಗೌತಮ ಪ್ರಣೀತ ನ್ಯಾಯಶಾಸ್ತ್ರದಲ್ಲಿಯೂ ಮೋಕ್ಷ ರೂಪ ಪ್ರಯೋಜನಾರ್ಥಂ ಉಪದಿಷ್ಟತ್ವ ಇದೆ, ಪ್ರಾಮಾಣ್ಯ ಇಲ್ಲ. ಆದ್ರಿಂದಾಗಿ ವಿಚಾರ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಮಿಲಿತ ಹೇತುವನ್ನು ಮಾಡ್ತೀವಿ ಅಂತ ಈ ರೀತಿಯಾಗಿ ಹೇಳ್ತೀವಿ. ಇಲ್ಲಿ 2 ರೀತಿಯ ಅಭಿಪ್ರಾಯ. ಹೇಗೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಮೇಲನವು ವಿವಕ್ಷಿತವಾಗಿರೋದು ದ್ವಿತೀಯ ಅಂತ. ಎರಡನೇ ಶಾಸ್ತ್ರ ಗುರುಣಾಂ ಪ್ರಭವ ಶಾಸ್ತ್ರಾಣಾಂ ಬಾದರಾಯಣ ಯತಸ್ತುದಿತಂ ಮಾನವ ಅಜಾದಿಭ್ಯ ತದರ್ಥದ ಅಂತ ದ್ವಿತೀಯ ಅರ್ಥದಲ್ಲಿ ಉಕ್ತವಾದಂತಹ ವಿಶೇಷಣಗಳಿಗೆ ಮೇಲನವು ವಾಸ್ತವಿಕ ಅಭಿಪ್ರೇತ ಅರ್ಥವನ್ನ ಗೂಢವಾಗಿಟ್ಕೊಂಡು ಮಿಲಿತಾನಾಮೈವ ಹೇತುತಾಸ್ತು ಅಂತ ಇದಾಗಿ ಹೇಳಿದ್ದಾರೆ. ಆದ್ರಿಂದಾಗಿ ಇಲ್ಲಾಗಬೇಕಾದ್ರೆ ಇಲ್ಲಿ ಅಜಾದೀನ್ ಪ್ರತಿ ಅನ್ಮೋಕ್ಷಾರ್ಥಂ ಉಪದಿಷ್ಟತ್ವ ವಾಸ್ತವಿಕವಾಗಿ ಹೇತು, ಇದು ಒಂದು ಮತ. ಅಥವಾ ಭಾರತಾದಿ ಅಶೇಷ ಸಚ್ಚಾಸ್ತ್ರ ಪ್ರಭವೇನ ಬಾದರಾಯಣೇನ
ಅಚಾದಿನ ಪ್ರತಿ ಮೋಕ್ಷ ತನ್ಮೋಕ್ಷಾರ್ಥಂ ಉಪದಿಷ್ಟತ್ವ ಅಂತನೂ ಕೂಡ ಈ ರೀತಿಯಾಗಿ ಹೇಳ್ತೀವಿ. ದೃಷ್ಟಾಂತ ಮಹಾಭಾರತದಲ್ಲಿ ಬರಲ್ಲ. ಅಸಾಧಾರಣ್ಯ ಬರುತ್ತಲ್ಲ ಪ್ರಶ್ನೆ, ಅಸಾಧಾರಣ್ಯ ಬರೋದಿಲ್ಲ ಅಲ್ಲಿ. ಅಲ್ಲ, ಮೊದಲನೇದಾಗಿ ಇದು ಸಪಕ್ಷ ಅಂತ ಹೇಗೆ ಸಿದ್ಧ ಆಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಹಾಜನ ಪರಿಗೃಹೀತತ್ವ ಹೇತುವಿನಿಂದಾಗಿ ಭಾರತಕ್ಕೆ ಪ್ರಾಮಾಣ್ಯ ಸಾಧನೆ ಮಾಡ್ತೀವಿ. ಸಪಕ್ಷತ್ವ ಇದೆ. ಸಪಕ್ಷತ್ವ ಇದ್ದರೂ ಕೂಡ ಅದರಲ್ಲಾಗಬೇಕಾದ್ರೆ ನಾವು ಹೇತು ಇದೆ ಅಂತ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ಒಂದು ಅಭಿಪ್ರಾಯ ಅಜಾದೀನ್ ಪ್ರತಿ ಮೋಕ್ಷಾರ್ಥಂ ಉಪದಿಷ್ಟತ್ವ ಇದ್ದೇ ಇದೆ. ಇನ್ನೊಂದು ಅಭಿಪ್ರಾಯ, ನಾವು ಭಾರತಾದಿ ಅಶೇಷಾಸ್ತ್ರ ಪ್ರಭಾವತ್ವವನ್ನ ಬಾದರಾಯಣದಲ್ಲಿ ವಿಶೇಷಣತೆಯ ನಿವೇಶ ಮಾಡುವುದಿಲ್ಲ, ಅದು ಉಪಲಕ್ಷಣ ಅಂತ ಹೇಳ್ತೀವಿ. ಅದರಿಂದಾಗಿ ಭಾರತಾದಿ ಅಶೇಷ ರಕ್ಷಾಸ್ತ್ರ ಪ್ರಭಾವತ್ವ ಉಪಲಕ್ಷಿತ ಬಾದರಾಯಣ ಪ್ರಣೀತತ್ವ ಇದ್ದೇ ಇದೆ. ಅದರಿಂದಾಗಿ ದೋಷ ಇಲ್ಲ. ಶೈವದಲ್ಲಿ ಅಷ್ಟೇ ಹೇಳಿದೆ. ಅಜಾದೀನ್ ಪ್ರತಿ ಮೋಕ್ಷಾರ್ಥಂ ಉಪದಿಷ್ಟ ಸಂಪೂರ್ಣವಾಗಿ ಹೇಳ್ತೀವಿ. ಅವಾಗ ಅದರಿಂದ ವಾರಣೆ ಮಾಡಿದ್ದಾರೆ. ಉಪಲಕ್ಷಣ ಕಾರಣ ಅಷ್ಟೇ. ಯಾವುದು ಭಾರತ ವಿಶೇಷ ಶಾಸ್ತ್ರ ಪ್ರಣೀತತ್ವಾಂಶವನ್ನ ಉಪಲಕ್ಷಣ ಅಂತಲಿಕ್ಕೆ ಕಾರಣ ಏನು? ಅದೇ ಇದೇ ಪ್ರಸಿದ್ಧ ಹೇತು ಅಸಾಧಾರಣ ವಿಶೇಷ ಹೇತು ಕಾರಣವನ್ನು ಅವರ ಟೀಕಾರಾಯಣ ಪರಿಹಾರ ಮಾಡಿ ಅದಕ್ಕೆ ಯಾಕೆ ಅದು ಉಪಲಕ್ಷಣ ವಿಶೇಷಣ ಅಂತ ಹೇಳಿ ಪರಿಹಾರ ಮಾಡ್ಲಿಕ್ಕೆ ಬರಲ್ಲ. ಭಾರತಾದಿಶೇಷ ಶಾಸ್ತ್ರ ಪ್ರಣೀತತ್ವ ವಿಶಿಷ್ಟ ಏನನ್ನ ಪ್ರಣೀತ ಎರಡು ಕಾರಣ ಕೊಟ್ಟಿದ್ದಾರೆ. ಒಂದು ಅಸಾಧಾರಣ ದೋಷ ಅಲ್ಲ, ಒಂದು ಎರಡನೇದು ಅವರೇ ಹೇತು ವೃತ್ತಿ ಸಂಭವ. ಅದೇ ಅದು ಉಪಲಕ್ಷಣತ್ವಾಭಿಪ್ರಾಯನೇ ಇದು ಮುಕ್ತಂ ಅಂತ ಪರಿಮಾಣದಲ್ಲಿ ವ್ಯಾಖ್ಯಾನ ಮಾಡಿದೆ. ಇವಾಗ ಇದರಿಂದ ಧ್ಯಾನಕುಲ್ಯ ಸಾಧನೆ ಮಾಡ್ತೀವಿ. ಈ ಏಕೈಕ ಪುತ್ರಾನುಕೂಲ್ಯ, ಸಂಘಾನುಕೂಲ್ಯ, ಸ್ತೋತ್ರಾನುಕೂಲ್ಯ ಇವರು ಸೇರಿದ್ದಾನೆ ಸಾಮಾನ್ಯ ಏಕ ಸಾಮಾನ್ಯಸ್ಯ ಪುತ್ರಾಧ್ಯಾನುಕೂಲ್ಯೇಷು ಏಕೈಕಂ ಪ್ರಾಮಾಣ್ಯ ಸಾಧಕ. ಮೈಕ್ ಇಲ್ಲ ನಮಗೆ ಇಲ್ಲಿ ಏನು ವಕ್ತಾಧ್ಯಾನುಕೂಲ್ಯಂ ಏಕೈಕಂ ಪ್ರಾಮಾಣ್ಯ ಸಾಧಕಂ ನ ಭವತಿ ಮಿಲಿತಮೇವ ತತ್ರ ಏಕೈಕಸ್ಯ ಪ್ರಾಮಾಣ್ಯ ಸಾಧಕತ್ವೇ ಕೋ ದೋಷಃ. ತತ್ರ ವಕ್ತಾನುಕೂಲ್ಯ ಮಾತ್ರಂ ಇದಿ ಪ್ರಾಮಾಣ್ಯ ಸಾಧಕಂ ಇದಂ ಪ್ರಮಾಣಂ ಅನುಕೂಲೇನ ವಕ್ತ ಅನುಕೂಲಾನ್ ಶ್ರೋತನ್ ಪ್ರದೇ ತದೀಯ ಹಿತ ಸಾಧನ ಬೋಧಾಯ ಉಪದಿಷ್ಟತ್ವಾತ್. ಯದಿ ಜೀವಿತ ಒಂದು ವೇಳೆ ಹೇತು ಮಾಡಿದೆ ಆಗ ವಕ್ತಾನುಕೂಲ್ಯ ಎಲ್ಲಿಲ್ಲ ಅಂತ ಹೇಳಿದ್ರೆ ಆಗ ಬೌದ್ಧಾಗಮದಲ್ಲಿ ಇಲ್ಲ. ಇನ್ನು ಶ್ರೋತಾನುಕೂಲ ವಕ್ತಾನುಕೂಲ್ಯ ಇಲ್ವಾ? ಜೈನಾಗಮದಲ್ಲಿ ಇಲ್ಲ. ಅನುಕೂಲೇನ ವಕ್ತಾನುಕೂಲ್ಯ ಜೈನಾಗಮದಲ್ಲಿ ಇಲ್ಲ. ಶ್ರೋತಾನುಕೂಲ್ಯವು ಬೌದ್ಧಾಗಮದಲ್ಲಿ ಇಲ್ಲ. ಆಮೇಲೆ ಇದು ಅನುಕೂಲ ಇದು ಬೌದ್ಧಾಗಮದಲ್ಲಿ ವಕ್ತಾನುಕೂಲ್ಯ ಉಂಟಾ? ತದೀಯ ಹಿತ ಸಾಧನಾಯ ಉಪದಿಷ್ಟತ್ವ ಅಂದ್ರೆ ಅಲ್ಲಿ ಸರಿ. ಎರಡನ್ನು ಮಾತ್ರ ಮಾಡ್ತೇವೆ, ಒಂದನ್ನು ಬಿಡ್ತೇವೆ. ಬಿಡ್ತೀವಿ. ವಕ್ತಾನುಕೂಲ್ಯ ಎಂಬಲ್ಲಿ ಆಗ್ಬೇಕಾದ್ರೆ ಶ್ರೋತ್ರಾನುಕೂಲ್ಯಂ ಪರಿತ್ಯಜ್ಯ ತದೀಯ ಹಿತದಾದನಾಯ ಉಪದಿಷ್ಟತ್ವಂ ವಕ್ತ್ರ ನಾಮ ತತ್ವಜ್ಞಾನವತ ವಿವಕ್ಷಿತಾರ್ಥ ತತ್ವಜ್ಞಾನತೆಯ ಉಪದಿಷ್ಟತ್ವಂ ತತ್ರ ಪ್ರಾಮಾಣ್ಯಂ ಇತ್ಯುಕ್ತೌ ಕೋ ದೋಷಃ. ಯಹ ಅರ್ಥಃ ಉಪದಿಶ್ಯತೆ ತಾದೃಶ ಉಪದೇಶಾರ್ಥ ವಿಷಯಕ ಜ್ಞಾನಂ ಅಪೇಕ್ಷತೆ ತಾದೃಶ ಅನುಕೂಲ್ಯಂ ವಕ್ತರಿ ಬುದ್ಧೇಪಿ ವರ್ತತೆ ಇತಿ ಕೃತ್ವಾ ವರ್ತತೆ ವಿವಕ್ಷಿತಾರ್ಥಃ ಶೂನ್ಯಮಿತಿ ತಸ್ಯ ತತ್ವಜ್ಞಾನಮಸ್ಯ ವಾ ಬುದ್ಧೇ अस्ति तद् मिथ्या इत्यस्य शून्यं मिथ्या इत्येव आत्मिक ज्ञानं तत् मिथ्यात्व प्रकारकं भवति सत्य काशिकायामस्ति नहि सामग्री वैकल्येन साध्यं व्यभिचरन् हेतुः अहेतु स्यात् कस्मिन् सन्दर्भे वर्तते तत्र दृष्टान्तः कः? ಇಲ್ಲಾಗಬೇಕಾದ್ರೆ ಮಂಗಲವು ನಿರ್ವಿಘ್ನ ಪರಿಸಮಾಪ್ತಿಗೆ ಕಾರಣ ಅಂತ ಹೇಳಿದಾಗ ಅನ್ವಯ ವ್ಯತಿರೇಕ ವ್ಯಭಿಚಾರ ಎರಡನ್ನೂ ಕೂಡ ಆಶಂಕೆ ಮಾಡಿದ್ರು. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಮಂಗಲ ಇದ್ದರೂ ಕೆಲವೊಮ್ಮೆ ಅಲ್ಲಿ ನಿರ್ವಿಘ್ನ ಪರಿಸಮಾಪ್ತಿ ಉಂಟಾಗುವುದಿಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ದು ಒಂದ್ ವೇಳೆ ಅನ್ವಯ ವ್ಯತಿರೇಕ ವ್ಯಭಿಚಾರಗಳಿಂದ ಈ ಕಾರಣತ್ವೇ ಇಲ್ಲ ಅಂತಂದ್ರೆ ಕಾರೀರಿ ಯಾಗವು ವೃಷ್ಟಿಗೆ ಕಾರಣವಾಗದೇ ಹೋಗ್ಲಿ ಅಂತ ಪಟ್ಟಿ ಮಾಡಿದ್ದು. ಅದಕ್ಕೆ ಕೊನೆಗೆ ಉತ್ತರ ಹೇಳಿದ್ರೆ ಅನ್ವಯ ವ್ಯಭಿಚಾರವನ್ನ ವ್ಯತಿರೇಕ ವ್ಯಭಿಚಾರ ಮತ್ತು ಪರಿಹಾರ ಮಾಡಿಕೊಂಡು ಅನ್ವಯ ವ್ಯಭಿಚಾರಕ್ಕಾಗಬೇಕಾದ್ರೆ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಪ್ರತಿಬಂಧಕ ರಹಿತವಾದಂತಹ ಕಾರಣವೇ ಕಾರ್ಯಜನಕ ಅಂತ ಹೇಳ್ತೀವಿ. ಅಲ್ಲಿ ಸಾಮಗ್ರಿ ವೈಕಲ್ಯದಿಂದಾಗಿ ಅಥವಾ ಪ್ರತಿಬಂಧಕ ಇದ್ದಾಗ ಕಾರ್ಯಕ್ಕೆ ಕಾರಣವು ಕಾರ್ಯಜನಕವಾಗದೆ ಹೋದ್ರೆ ಅದು ಕಾರಣವೇ ಅಲ್ಲ ಅಂತ ಹೇಳಿ ಹೋಗೋದಿಲ್ಲ. ಯಾಕಂದ್ರೆ ಒಂದ್ ವೇಳೆ ಆತರ ಹೇಳೋದಾದ್ರೆ ಆಗ ಸಹಕಾರಿ ದೇಹ ಸಂಯೋಗ ರೂಪ ಸಹಕಾರಿ ಇಲ್ಲದೆ ಇದ್ದಾಗ ವನ್ಯು ಸ್ಫೋಟಕ್ಕೆ ಜನಕ ಆಗೋದಿಲ್ಲ. ಆದ್ರಿಂದಾಗಿ ವನ್ಯು ಸ್ಫೋಟಕ್ಕೆ ಜನಕನೇ ಆಗದೆ ಹೋಗ್ಲಿ ಅಂತ ಹೇಳಿದಾಗ ಪತಿ ಮಾಡ್ಬೇಕಾಗತ್ತೆ. ಬ್ರಾಹ್ಮಣ ಪರಿವ್ರಾಜಕ ನ್ಯಾಯಶ್ಚ ಅಗತಿಗಾಗತಿ ಆಗ ಉಪನಿಷತ್ತನ್ನೇ ಪರವಿದ್ಯೆ ಅಂತ ಸ್ವೀಕಾರ ಮಾಡಿದ್ರೆ
ಅಲ್ಲಿ ದೋಷ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಹಿಂದಿನ ಪಕ್ಷಗಳಲ್ಲಿ ಹೇಳಿದ ದೋಷಗಳಿಲ್ಲ. ಯಾವುದು ಅಂತ ಹೇಳಿದ್ರೆ ಇದು ಜ್ಞಾನಕರಣ, ತತ್ವಜ್ಞಾನ ಕರಣವೇ ಆಗಿದೆ, ಆ ದೋಷ ಇಲ್ಲ. ಆದ್ರೆ ಸ್ಪಷ್ಟವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಎಂಬಲ್ಲಾಗಬೇಕಾದ್ರೆ ಅಲ್ಲಿ ವೇದ ಶಬ್ದಗಳಿಂದ ಕೇವಲ ಸಂಹಿತಾ ಬ್ರಾಹ್ಮಣ ಆರಣ್ಯಕ ಗ್ರಹಣೆ ಮಾಡುದು, ಉಪನಿಷತ್ತನ್ನು ಮಾತ್ರ ಪ್ರತ್ಯೇಕವಾಗಿ ಗ್ರಹಣೆ ಮಾಡುದು, ಇದು ಅಯುಕ್ತ. ರೀತಿಯಾಗಿ ಬ್ರಾಹ್ಮಣ ಪರಿವ್ರಾಜಕ ನ್ಯಾಯ, ಬ್ರಾಹ್ಮಣ ಆಗತಃ ಪರಿವ್ರಾಜಕಾಷ್ಟ ಆಗತ. ಹಾಗೆ ಋಗಾದಯೋಪಿ ಬ್ರಹ್ಮ ಪ್ರತಿಪಾದಿಕ, ಉಪನಿಷದೋಪಿ ಬ್ರಹ್ಮ ಪ್ರತಿಪಾದಿಕ ಅಂತ ಇದಾಗಿ ಹೇಳುವ ಅಗತ್ಯ ಇಲ್ಲ. ವಕ್ತೃಶ್ರೋತೃ ಪ್ರಸಕ್ತಿ ವಿದ್ಯಾಶಬ್ದೇನ ತತ್ವಜ್ಞಾನಂ ಕುತೋ ನ ಗ್ರಾಹ್ಯಂ. ಅತ್ರ ಅಕ್ಷರಾಧಿಗತಿ ಯಯಾತ ಅಥ ಯಯಾತ್ ತದಕ್ಷರಂ ಅಧಿಗಮ್ಯತೆ ಇದು ಬ್ರಹ್ಮ, ಇಲ್ಲಿ ಬ್ರಹ್ಮ ಅಧಿಗತಿ ಕರಣತ್ವವನ್ನೇ ಹೇಳಿದ್ದಾರೆ. ಬ್ರಹ್ಮ ಅಧಿಗತಿ ಕರಣತ್ವವು ಬ್ರಹ್ಮ ಅಧಿಗತಿಯಲ್ಲಿ ಕೂಡೋದಿಲ್ಲ. ಅಲ್ಲಿ ಕಾರ್ಯದಿಂದಾಗಿ ಕಾರಣವನ್ನು ತಿಳ್ಕೊಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಶಬ್ದದಲ್ಲಿ ಆಗಿರುವಂತಹ ಯಾಥಾರ್ಥ್ಯ ಅಂತ ಹೇಳಿದ್ರೆ ಯಥಾವಸ್ಥಿತಾರ್ಥ ಪ್ರತಿಪಾದಕತ್ವ. ಆ ಶಬ್ದದಲ್ಲಿ ಯಥಾವಸ್ಥಿತಾರ್ಥ ಪ್ರತಿಪಾದಕತ್ವ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಆ ಶಬ್ದವನ್ನ ಹೇಳೋನು ಇವನಿಗೆ ಶ್ರೋತಾರಂ ಪುರುಷಂ ಯಥಾವಸ್ಥಿತಮೇವ ಅರ್ಥಂ ಪ್ರತಿಪಾದಯಾಮಿ ಅಂತ ಪುರುಷನಿಗೆ ಯಾವಾಗ ಇಚ್ಛೆ, ವಕ್ತು ಪುರುಷನಿಗೆ ಯಾವಾಗ ಇಚ್ಛೆ ಬರುತ್ತೋ ಆಗ ಮಾತ್ರ ತತ್ವಯುಕ್ತವಾದಂತಹ ಶಬ್ದವು ಯಥಾವಸ್ಥಿತಾರ್ಥ ಬೋಧಕ ಆಗತ್ತೆ. ಆದ್ರಿಂದಾಗಿ ಶಬ್ದದಲ್ಲಿ ಇರುವಂತಹ ಏನು ಯಥಾವಸ್ಥಿತಾರ್ಥ ಬೋಧಕತ್ವ ರೂಪವಾದ ಯಾಥಾರ್ಥ್ಯ ಇದೆ, ಅದು ಯಾಥಾರ್ಥ್ಯವನ್ನು ಅಪೇಕ್ಷಿಸುತ್ತೆ, ಆಕ್ಷೇಪಿಸುತ್ತೆ. ಆದ್ರಿಂದಾಗಿ ಲಬ್ಧವಾದದ್ದು ಸಾಕ್ಷಾತ್ತಾಗಿ ಪ್ರತಿಪಾದಿತವಾಗಲಿದ್ದು ಕಾರ್ಯೋಕ್ತ ಕಾರಣ ಸ್ಯಾಪಿ ಲಾಭ ಅಂತ ಈ ರೀತಿ ಹೇಳ್ತೀವಿ. ವಕ್ತಾದ್ಯಾನುಕೂಲ್ಯೇನ ಅನುಕೂಲ ವಕ್ತಾದಿಮತ್ವೇನ ಸಾಕ್ಷಾತ್ ಪ್ರಾಮಾಣ್ಯಂ ಕುತೋ ನ ಸಾಧ್ಯತೆ. ಮಧ್ಯೆ ಆಪ್ತವಾಕ್ಯತ್ವಂ ಕುತಃ. ಭಕ್ತಾದ್ಯಾನುಕೂಲ್ಯದಿಂದಾಗಿ ಒಂದು ವೇಳೆ ಪ್ರಾಮಾಣ್ಯ ಸಾಧನೆ ಮಾಡಿದ್ರೆ ಆಗ ಅಪ್ರಯೋಜಕತ್ವ ಶಂಕೆ ಬರ್ತಾ ಇತ್ತು. ವಿಪರೀತ ಮೂಲಕತ್ವೇನ ಅಪ್ರಾಮಾಣ್ಯ ಇದೆ ಅಂತ ಈ ರೀತಿಯಾಗಿ ಆಶಂಕೆ ಬರ್ತಾ ಇತ್ತು. ಅದನ್ನ ವಾರಣೆ ಮಾಡೋದಕ್ಕೋಸ್ಕರವಾಗಿ ವಿಪರೀತ ಮೂಲಕತ್ವ ಪ್ರಸಕ್ತಿರೇವ ನಾಸ್ತಿ ತತ್ರ ಶ್ರೋತ್ರಾನುಕೂಲ್ಯಮಸ್ತಿ ಪ್ರಸಂಗಾನುಕೂಲ್ಯಮಸ್ತಿ ಕಿಲ. ವಿಪರೀಪ್सा कदा भवति? श्रोत्रानुकूल्याभावे किल. श्रूयते वा? ಅಲ್ಲಾಗಬೇಕಾದ್ರೆ ಅಲ್ಲಿ ಶ್ರೋತಾನು ಹೇಗೆ ಅಂತ ಹೇಳಿದ್ರೆ ಆಪ್ತವಾಕ್ಯತ್ವದಲ್ಲಾಗಬೇಕಾದ್ರೆ ಇಷ್ಟು ವಿವಕ್ಷಿತ ಅಂದ್ರೆ ವಕ್ತಾದಾನುಕೂಲದಲ್ಲಿ ವಕ್ತು ಆಪ್ತಿ ಎಂಬಲ್ಲಿ ಏಕದೇಶದ 3 ವಿವಕ್ಷಿತ ತತ್ವಜ್ಞಾನ ಕರ್ಣಪಾಠ ವಿವಕ್ಷೆ ಇದೆ. ತದ್ವತ್ತಾಗಿ ಆಪ್ತವಾಕ್ಯತ್ವದಲ್ಲಿ ಗ್ರಹಣೆ ಮಾಡ್ತೀವಿ. ಅದು ಇಲ್ಲದಾಗ ಹಾಗಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಶ್ರೋತಾನುಕೂಲ್ಯ ಅಂತ ತತ್ವಜ್ಞಾನ ಯೋಗ್ಯತಾ ಮತ್ತೆ ಇನ್ನು ಶ್ರೋತ ಪ್ರಯೋಜನೋದ್ದೇಶ ಅದು ತದ್ವತ್ತಾಗಿ ಆಪ್ತವಾಕ್ಯ ಘಟಕವಾದ ಆಪ್ತಿ ಏಕದೇಶ ಸ್ವರೂಪ ಅಲ್ವೇ ಅಲ್ಲ. ಆದ್ರಿಂದ ಏಕದೇಶಾದ ಭವತಿ ವಾ ನ ತದನ್ಯತ ವಕ್ತಾದ್ಯಾನುಕೂಲ್ಯೇ ಸತಿ ವಕ್ತಾದ್ಯಾನುಕೂಲ್ಯೇ ಸತ್ಯಪಿ ವಿಪ್ರಲಿಪ್ಸಾ ಸದ್ಭಾವಾದ್ ಅಪ್ರಾಮಾಣ್ಯ ಶಂಕಾ ಭವತಿ ಇತಿ ತ್ವಯಾ ಉಕ್ತಂ. ವಿಪ್ರಲಿಪ್ಸಾ ಶಂಕಾ ನೈವ ಭವತಿ. ಯದಾ ಶ್ರೋತ್ರಾನುಕೂಲ್ಯಂ ಪ್ರಸಂಗಾನುಕೂಲ್ಯಂಚ ನ ಭವತಃ ತದೈವ ವಿಪ್ರಲಿಪ್ಸಾಯಾಃ ಪ್ರಸಕ್ತಿಃ. ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯಯೋಃ ಸತ್ವೇ ವಿಪ್ರಲಿಪ್ಸಾಯಾಃ ಪ್ರಸಕ್ತಿರ್ನಾಸ್ತಿ. ಪ್ರಾಮಾಣ್ಯಂ ಭವಿತುಮರ್ಹತಿ ಕಿಲ. ತದರ್ಥಮೇವ ಅಥ ಆಪ್ತವ ತತ್ತ ಯದಾ ಶ್ರೋತ್ರ ಪ್ರಸಂಗಾನುಕೂಲ್ಯಗಳನ್ನು ಹೇಳ್ಬೇಕಾದ್ರೆ ಆಗ್ಲೇನೆ ಅರ್ಥಾತ್ ಆಪ್ತವಾಕ್ಯತ್ವ ಸಿದ್ಧ ಆಗೋಗತ್ತೆ. ಆದ್ರಿಂದಾಗಿ ಆಪ್ತವಾಕ್ಯತ್ವವನ್ನು ಸಾಧನೆ ಮಾಡಿದ್ದು. किंचित् विवरणं कुरु. नाम श्रोत्रानुकूल्य प्रसंगानुकूल्ययोः सत्वे विप्रलिप्सा न भवति इति साधनीयं पुनः. तदेव साध्यते अनुमानेन इति वक्तव्यं. शब्दतः श्रोत्रानुकूल्यं प्रसंगानुकूल्यम् अस्ति इत्यस्य विप्रलिप्सा नास्ति इति न शाब्दः अर्थः, किन्तु सः अर्थात् सिद्ध्यति, तदेव अनुमानेन साध्यते. न आप्तिः परन्तु यथा वक्ता त्रितयं यथा आप्ति एकदेशो तद्वदेव भवति तथा तद्रूपमेव न भवति. अतः तेन साधनीयं भवति. अतः तदर्थं ಅದಕ್ಕೋಸ್ಕರ ಪ್ರತ್ಯೇಕ ಅನುಮಾನವನ್ನು ಮಾಡಿದ್ದು ಅಂತ ಹೇಳ್ತೀವಿ. प्रश्नः यैः क्रियते ध्वनिवर्धके क्रियताम्. अस्माभिः प्रश्नाः न श्रूयन्ते. ध्वनिवर्धके प्रश्नाः क्रियन्ते चेत् सर्वैः श्रूयते. ನಾನು ಮೀಮಾಂಸಾಪಿ ಸಂಭಾವನಾದಿ ವಿಷಯ ಕಥಂ ಈಶ್ವರ ವಿಷಯ. ಇಲ್ಲಿ ಸಂಭಾವನಾ ಶಬ್ದಕ್ಕೆ ಆದಿ ಶಬ್ದಕ್ಕೆ ಏನರ್ಥ? ಇಲ್ಲಾಗಬೇಕಾದ್ರೆ ಇಲ್ಲಿ ಸಂಭಾವನಾದಿ ವಿಷಯ ಸಂಭಾವನಾ ನಾಮ
ಏತಮರ್ಥಂ ಬೋಧಯಿತುಂ ಇದಂ ಯೋಗ್ಯಂ ಇದಂ ಪ್ರಮಾಣಂ ಯೋಗ್ಯಂ ಅಥವಾ ಇದಂ ಚ ಏತತ್ ಪ್ರಮಾಣ ವೇದ್ಯಂ ಭವಿತುಮರ್ಹತಿ ಅಂತ ಈ ರೀತಿಯಾಗಿ ಏನು ಪ್ರಮಾಣಾಭ್ಯನುಜ್ಞ ಪ್ರಮಾಣ ವಿಷಯಾಭ್ಯನುಜ್ಞ ಇದನ್ನೇ ಸಂಭಾವನಾ ಅಂತ ಕರೆಯೋದು. ಏತಾದೃಶ ಸಂಭಾವನಾ ವಿಷಯಕವಾದಂತಹ ಮೀಮಾಂಸಾ ಇದು ಹೇಗೆ ಅದು ಈಶ್ವರ ವಿಷಯಕ್ಕೆ ಹೇಗಾಗತ್ತೆ ಅಂತ ಪ್ರಶ್ನೆ. ಅದಕ್ಕಾಗಬೇಕಾದ್ರೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಉಪಕಾರಕಗಳಿಗೆ ಏಕಾರ ತತ್ವವು ಕಂಡಿದೆ. ಯಾವ ರೀತಿಯಾಗಿ ಅಲ್ಲಿ ಅಂಕುರಜನಕವಾದ ಬೀಜ ಅದಕ್ಕೆ ಉಪಕಾರಿಯಾದಂತಹ ಜಲಕ್ಕೂ ಕೂಡ ಅಲ್ಲಿ ಅಂಕುರೋತ್ಪತ್ತಿಯೇ ಕಾರ್ಯ ಆಗತ್ತೆ, ಏಕಾರ ತತ್ವ ಕಂಡಿದೆ. ಹಾಗೆ ಇಲ್ಲಿಯೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಏಕಾರ ತತ್ವ ಕಂಡಿರೋದ್ರಿಂದಾಗಿ ಏಕಾರ ತತ್ವವು ಅದು ವೇದಕ್ಕೂ ಮೀಮಾಂಸಾಗೂ ಕಂಡಿದೆ. ವೇದಕ್ಕೂ ಈಗ ಬ್ರಹ್ಮಾವಬೋಧ ತತ್ವ ಬ್ರಹ್ಮ ಅಂದ್ರೆ ಬ್ರಹ್ಮಜ್ಞಾನಕ್ಕೋಸ್ಕರವಾಗಿಯೇ ಹೊರಟಿರೋದು. ಆದ್ರಿಂದಾಗಿ ಬ್ರಹ್ಮಜ್ಞಾನ ಇಲ್ಲಿ ಬೀಜದಂತೆ ಇರೋದು ವೇದ. ಅದಕ್ಕೆ ಆ ವೇದದಿಂದಾಗಿ ಬ್ರಹ್ಮಜ್ಞಾನ ಬರ್ಬೇಕಾದ್ರೆ ಮೀಮಾಂಸಾ ಸಹಕಾರ ಇಲ್ಲದೆ ಬ್ರಹ್ಮಜ್ಞಾನ ಬರೋದೇ ಇಲ್ಲ. ಆದ್ರಿಂದಾಗಿ ಇಲ್ಲಿ ಜಲಸ್ಥಾನದಲ್ಲಿರೋದು ಮೀಮಾಂಸಾ ಶಾಸ್ತ್ರ ಅಂತ ಗ್ರಹಣೆ ಮಾಡಿ ತಯೋ ಏಕಾರ ತತ್ವಂ ಸಂಜಾತಂ ಏಕ ಪ್ರಯೋಜನ ಸಂಜಾತಂ. ವೇದಕ್ಕೆ ಯಾವುದು ಕಾರ್ಯವೋ ಅದೇ ಮೀಮಾಂಸಾಗೂ ಕೂಡ ಕಾರ್ಯ ಆಗತ್ತೆ. ಈಶ್ವರಾವಬೋಧ ದ್ವಿವೇದಂಕಲು ಕರ್ಮ ಸರಿ. ತತ್ವ ಇಲ್ಲಿ ಉದಾಹರಣೆಗೆ ದೇವದತ್ತ ಕುಟಾರೇಣ ದಾರುಚಿನತ್ತಿ ಅಂತ ಪ್ರಯೋಗ ಮಾಡ್ತೀವಿ. ಇಲ್ಲಾಗಬೇಕಾದ್ರೆ ಸಾಕ್ಷಾತ್ ಕರ್ತವ್ಯಾಪಾರಜನ್ಯ ಅತಿಶಯ ಯೋಗಿಯಾದದ್ದು ಕುಟಾರ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ದೇವದತ್ತನ ವ್ಯಾಪಾರ ಉದ್ಯಮನ ನಿಪತನ ರೂಪ ವ್ಯಾಪಾರ ಅಂದ್ರೆ ಕುಟಾರ ಉದ್ಯಮನ ಕುಟಾರ ನಿಪತನ ರೂಪ ವ್ಯಾಪಾರ. ತಜ್ಜನ್ಯವಾದ ಅತಿಶಯ ಊರ್ಧ್ವ ಅಧೋದೇಶ ಸಂಯೋಗ ತದ್ಯೋಗಿಯಾದದ್ದು ಕುಟಾರ ಆಗತ್ತೆ. ಹಾಗಾಗಿ ಸಾಕ್ಷಾತ್ ಕರ್ತವ್ಯಾಪಾರಜನ್ಯ ಅತಿಶಯ ಯೋಗಿಯಾದದ್ದು ಕುಟಾರ. ಆ ಕರ್ತವ್ಯಾಪಾರ ಇನ್ನು ಕರಣ ವ್ಯಾಪಾರ ದ್ವಾರ ಉದ್ದೇಶ ಫಲ ಸಂಬಂಧ ಅದು ಒಂದು ಕರ್ಮ. ಅದು ಉದ್ಯಮದ ನಿಪತನ ರೂಪ ವ್ಯಾಪಾರಕ್ಕೆ ಕರ್ಮ ಆಗಿದೆ. ಅಲ್ಲಿ ಪ್ರಯೋಗ ಹೇಗೆ ಅಂತ ಹೇಳಿದ್ರೆ ದೇವದತ್ತ ಕುಟಾರಂ ಉದ್ಯುಮ್ತೆ ಅಥವಾ ಉದ್ಯಮಯತಿ ಅಂತ ಪ್ರಯೋಗ ಮಾಡ್ತೀವಿ. ಹಾಗೆ ಇಲ್ಲಿ ಇನ್ನೊಂದು ಕರ್ತ ವ್ಯಾಪಾರ ಉದ್ದೇಶ ಪದ ಸಂಬಂಧಿತ್ವೇನ ಕರಣ ವ್ಯಾಪಾರ ವ್ಯವಧಾನ ದ್ವಾರ ಉದ್ದೇಶ ಪದ ಸಂಬಂಧಿ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಅದು ವೃಕ್ಷ ಆಗತ್ತೆ. ಹೇಗೆ ಅಂತ ಹೇಳಿದ್ರೆ ಕರಣ ಕುಟಾರದಲ್ಲಿರುವಂತಹ ವ್ಯಾಪಾರ ಯಾವುದು ಅಂತ ಹೇಳಿದ್ರೆ ವೃಕ್ಷ ಸಂಯೋಗ ರೂಪ ವ್ಯಾಪಾರ. ತಜ್ಜನ್ಯವಾದ ಉದ್ದೇಶ ಫಲ ಯಾವುದು ಅಂತ ಹೇಳಿದ್ರೆ ದ್ವೈಧಿ ಭಾವ ರೂಪ ಫಲ. ತದಾಶ್ರಯತ್ವ ದ್ವೈಧಿ ಭಾವ ಸಂಬಂಧಿತ್ವ ಅದು ಎಲ್ಲಿದೆ ಅಂತ ಹೇಳಿದ್ರೆ ಅದು ವೃಕ್ಷದಲ್ಲಿ ಇದೆ. ಆದ್ರಿಂದಾಗಿ ತಾಚ ದೇವದತ್ತ ಕುಟಾರೇಣ ದಾರುಚಿನತ್ತಿ ಅಂತ ಪ್ರಯೋಗ ಮಾಡ್ತೀವಿ. ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ನಾವು ಸರಿ ಮೀಮಾಂಸಾ ವೇದೇನ ಬ್ರಹ್ಮ ಬೋಧಯತಿ ವೇದ ಸಂಭಾವನಾ ದ್ವಾರ ಬ್ರಹ್ಮ ಬೋಧಯತಿ ಅಂತ ಅರ್ಥ. ಆದ್ರಿಂದಾಗಿ ಇಲ್ಲಾಗಬೇಕಾದ್ರೆ ಕರ್ತ ಶಬ್ದದಿಂದಾಗಿ ಮೀಮಾಂಸಾವನ್ನು ಗ್ರಹಣೆ ಮಾಡ್ತೀವಿ. ಆದ್ರಿಂದಾಗಿ ಕರ್ತವ್ಯ ವ್ಯಾಪಾರ ಯಾವುದು ಅಂತ ಹೇಳಿದ್ರೆ ಅಸಂಭಾವನಾ ನಿವೃತ್ತಿ ಜನ್ಯವಾದ ಅತಿಶಯ ಯಾವುದು ಅಂತ ಹೇಳಿದ್ರೆ ಪ್ರಮಾಣ ವಿಷಯ ಅಭ್ಯನುಜ್ಞಾನ ರೂಪ ಸಂಭಾವನಾ. ಆ ಸಂಭಾವನಾಗೆ ಆಶ್ರಯ ಯಾವುದು ಅಂತ ಹೇಳಿದ್ರೆ ವೇದ. ಆದ್ರಿಂದಾಗಿ ಯಾಕಂದ್ರೆ ಮೀಮಾಂಸಾ ತದ್ವಿಜಿಜ್ಞಾಸತ್ವ ಇತ್ಯಾದಿ ವೇದವಾಕ್ಯಂ ಸಂಭಾವಯತಿ ಅಂತ ಹೇಳಿದಾಗ ಪ್ರಯೋಗ ಮಾಡ್ತೀವಿ. ಆದ್ರಿಂದಾಗಿ ಮೀಮಾಂಸಾ ವೇದವಾಕ್ಯಂ ಸಂಭಾವಯತಿ ಅಂತ ಇದಂ ವಾಕ್ಯಂ ಏತರ್ಥ ಪ್ರತಿಪಾದನೆ ಯೋಗ್ಯಂ ಅಸ್ಮಿನ್ ಅಂತ ಹೇಳ್ತೀವಿ. ಇಲ್ಲಾಗಬೇಕಾದ್ರೆ ತಜ್ಜನ್ಯವಾದಂತಹ ಉದ್ದೇಶ ಫಲ ಯಾವುದು ಅಂತ ಹೇಳಿದ್ರೆ ಈಶ್ವರಾವಬೋಧ ಅಲ್ಲಿ ಒಂದು ಕರಣತೆ ವೇದದಲ್ಲಿರುವಂತಹ ವ್ಯಾಪಾರ ಅಂತ ಹೇಳಿದ್ರೆ ಶಕ್ತಿ ರೂಪ ವ್ಯಾಪಾರ. ಆ ಶಕ್ತಿ ವ್ಯಾಪಾರದಿಂದ ಜನ್ಯವಾದಂತಹ ಉದ್ದೇಶ ಫಲ ಯಾವುದು ಅಂತ ಹೇಳಿದ್ರೆ ಈಶ್ವರಾವಬೋಧ. ತತ್ವ ಸಂಬಂಧಿತ್ವ ಈಶ್ವರನಲ್ಲಿದೆ. ಅದರಿಂದಾಗಿ ತಾಚ ಮೀಮಾಂಸಾ ವೇದಂ ಸಂಭಾವಯಂತಿ ಸತಿ ಬ್ರಹ್ಮ ಬೋಧಯತಿ. ಅದೇ ಮೀಮಾಂಸಾ ರೂಪ ಯಹ ಕರ್ತ ತಾಚ ಕರ್ತವು ನಾಸ್ತಿ. ತದ್ವಾರ ಮೀಮಾಂಸಮಪಿ ಸಂಭಾವನೆಗೆ ತದ್ವಾರ ಮೀಮಾಂಸಮಪಿ ತದ್ಮೀಮಾಂಸಮಪಿ ಯತ್ತಾವತ್ ಸಾಧಿತ್ವಂ ಅನಾದಿತ್ವಂ ವಾ ಇತ್ಯಾದಿ ತತ್ರ ಕಿಂ ನಿವರ್ತಕಾಭಾವಃ ಉಪಾಧಿರನೇನ ಉಚ್ಯತೆ ಕಿಂ ವಾ ನಿವರ್ತಕ ಸದ್ಭಾವೇನ ಸತ್ಪ್ರತಿಪಕ್ಷತಾ. ಈ ಭಾಗವನ್ನು ಅನುವಾದ ಮಾಡ್ಬೇಕು ಅಂದ್ರೆ ಹಿಂದಿನ ಸ್ವಲ್ಪ ಹೇಳ್ಬಿಟ್ಟು ಅದನ್ನ ಅನುವಾದ ಮಾಡ್ಬೇಕು. ಸರಿ. ಇಲ್ಲಿ ಹಿಂದೆ ಅನುಮಾನ ಯಾವುದು
ಅಜ್ಞಾನಂ ನನಿವರ್ತತೆ ಅನಾದಿತ್ವಾತ್ ಅಂತ ಈ ರೀತಿಯಾಗಿ ನೈಯಾಯಿಕರು ಅನುಮಾನ ಮಾಡಿದಾಗ ವಿವರಣಕಾರರು ಹೇಳಿದ್ದು ನ ಸಾದಿತ್ವಂ ಅನಾದಿತ್ವಂ ವಾ ವಿನಾಶ ಅವಿನಾಶಯೋರ್ ಪ್ರಯೋಜಕಂ ಕಿಂತು ವಿರೋಧಿ ಸನ್ನಿಪಾತ ಅಸನ್ನಿಪಾತವೇವ ಅಂತ ಹೇಳಿದ್ರು. ಇದರಿಂದಾಗಿ ಇಲ್ಲಿ ವಿರೋಧಿ ಸನ್ನಿಪಾತವು ವಿನಾಶಕ್ಕೆ ಪ್ರಯೋಜಕ ಅಂತ ಇದ್ದಾಗಿ ರಚ ಇಲ್ಲಾಗಬೇಕಾದ ನಿವರ್ತಕ ಸದ್ಭಾವ ರೂಪ ಇಲ್ಲಿ ಉಪಾಧಿಯನ್ನು ಹೇಳ್ತಾ ಇದ್ರು, ಅಥವಾ ಅಜ್ಞಾನಂ ನಿವರ್ತತೆ ನಿವರ್ತಕವತ್ವಾದಂತ ಸಪ್ತತಿಪಕ್ಷಮಾನವನ್ನು ಹೇಳ್ತಾ ಇದ್ರು ಅಂತ ಪ್ರಶ್ನೆ. ಅದರಲ್ಲಾಗಬೇಕಾದ್ರೆ ನಿವರ್ತಕ ಭಾವವನ್ನು ಉಪಾಧಿ ಅಂತೂ ಹೇಳಿಕ್ ಸಾಧ್ಯ ಇಲ್ಲ. ಅಜ್ಞಾನಂ ನಿವರ್ತನೆ ನಿವರ್ತಕವಾದ ಸತ್ಪ್ರತಿಪಕ್ಷಾನುಮಾನವನ್ನು ಹೇಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ವಿವರಣಕಾರರು ಈ ದೋಷ ಯಾರು ಹೇಳ್ಬೇಕು, ಯಾರು ಅಜ್ಞಾನವನ್ನು ಅನಾದಿ ಅಂತ ಅಂಗೀಕಾರ ಮಾಡಿದ್ರು ಅವರನ್ನು ಕುರಿತು ಹೇಳ್ಬೇಕು. ಯಾರು ಅಜ್ಞಾನವನ್ನು ಅನಾದಿ ಅಂತ ಒಪ್ತಾರೋ ಅವರು ಅಜ್ಞಾನಕ್ಕೆ ನಿವೃತ್ತಿಯನ್ನು ಒಪ್ಪೋದಿಲ್ಲ, ನಿವರ್ತಕವತ್ವವನ್ನು ಒಪ್ಪೋದಿಲ್ಲ. ಹೊರತು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಜ್ಞಾನಂ ನಿವರ್ತಕ ಭಾವವತ್ತು ಅನಾದಿತ್ವಾತ್ ಅಂತ ಅನಾದಿತ್ವ ಹೇತುವಿಂದಾಗಿ ನಿವರ್ತಕವೇ ಇಲ್ಲ ಅಂತ ಅನುಮಾನ ಮಾಡ್ತಾನೆ. ಏನಾಯ್ತು ಅಂತ ಹೇಳಿದ್ರೆ ಅಜ್ಞಾನಂ ನಿವರ್ತನೆ ನಿವರ್ತಕವತ್ವ ಸತ್ಪ್ರತಿಪಕ್ಷಾನುಮಾನ ಹೇಳಿಕೊಟ್ರೆ ಹೆತ್ತು ಸಿದ್ಧಿ. ಇನ್ನು ಒಂದ್ ವೇಳೆ ಇನ್ನು ಅಜ್ಞಾನ ನಿವರ್ತನೆ ನಿವರ್ತಕವತ್ವ ಅಂದಕ್ಕೆ ನಿವರ್ತಕ ಭಾವ ಉಪಾಧಿ ಇರ್ತವೆ, ಸಾಧನ ಅವ್ಯಾಪಕತ್ವ ಅಲ್ಲ, ಸಾಧನ ವ್ಯಾಪಕತ್ವೇ ಬಂತು ಅಂತ ಇದಾಗ ಹೇಳ್ತೀವಿ. ನಾವು ಅವೇ ದೋಷಗಳನ್ನೇ ಹೇಳಿದ್ದೇವಲ್ಲ, ನೈಯಾಯಿಕರಿಗೆ ನಾವು ನಿವರ್ತಕ ಭಾವವನ್ನೇ ಹೇಳಿದ್ದೇವೆ. ಇಲ್ಲಿ ಶ್ರುತಿಯುಕ್ತಿಗಳಿಂದಾಗಿ ವ್ಯತ್ಯಾಸ ಹೇಳ್ತೀವಿ. ಇಲ್ಲಾಗಬೇಕಾದ್ರೆ ವಿವರಣಕಾರರಾಗಬೇಕಾದ್ರೆ ಅವರು ಶ್ರುತಿ ಪ್ರಮಾಣಗಳನ್ನು ಹೇಳಿ ಬಂದಿದ್ರು ಕೂಡ ಅದನ್ನು ಅವತೀರ್ಣೆ ಮಾಡಿ ತಾವು ಯುಕ್ತಿಯಿಂದಾಗಿಯೇ ತಾವು ಅಜ್ಞಾನವನ್ನ ಅದು ನಿವರ್ತ್ಯಮಾನ ಪದಾರ್ಥ ಅಂತ ನಾವು ಉಪಾಧಿ ಸತ್ಯದೋಷ ಎರಡನ್ನೂ ಕೂಡ ಹೇಳ್ತೇನೆ. ಅಲ್ಲಿ ಪ್ರಸಂಗೋವ ಅನುಮಾನ ವಿಕಲ್ಪ ಮಾಡ್ಕೊಂಡು ದೋಷ ಹೇಳ್ತೀವಿ. ಅಲ್ಲಿ ಹೇಳ್ತೇನೆ ಸರ್. ಇಲ್ಲಿ ತರ್ಕ ಅಂತ ಹೇಳುತ್ತೆ ಅಜ್ಞಾನಂ ನಿವರ್ತದೆ ನಿವರ್ತದೆ ಅನಾದಿತ್ವ ಅಂತ ಇರುತ್ತೆ ಹೇಳಿದ್ರೆ ಆಗ ಏನ್ ದೋಷ ಬರುತ್ತೆ ಅಂತ ಹೇಳಿದ್ರೆ ಆಗ ನಿವೃತ್ತಿಯೇ ಇದೆ ಅಂತ ಸಾಧಕ ಪ್ರಮಾಣ ತರಂತ್ಯ ವಿದ್ಯಾಂ ವಿದತಾಂ ಹೃದಯಸ್ಮಿನ್ ನಿವೇಶಿದೆ ಯೋಗಿ ಮಾಮಾಮಯ ತಸ್ಮೈ ಯೋಗಾತ್ಮಯ ನಮಃ ಅಥವಾ ಭೂಯಷ್ಟಾಂತ್ಯ ವಿಶ್ವಮಯ ನಿವೃತ್ತಿ ಅಂತ ಈ ರೀತಿಯಾಗಿ ಈ ಪ್ರಮಾಣಗಳಿಂದಾಗಿ ಅದಕ್ಕೆ ನಾಶವು ಪ್ರಮಿತವಾಗಿದೆ, ಅಲ್ಲಿಗೆ ಬಾಧ ದೋಷ ಹೇಳ್ತೀವಿ. ಸೇತು ದರ್ಶನಕ್ಕೆ ದುರಿತ ನಿವರ್ತಕತ್ವವನ್ನು ಹೇಳಿದ್ರೆ ಅವಾಗ ಅಲ್ಲಿ ಇದ್ದವರು ಎಲ್ರಿಗೂ ಕೂಡ ದುರಿತ ನಿವೃತ್ತಿ ಆಗ್ಬೇಕಾದೀತಲ್ವಾ? ಗೊತ್ತಾಗಿಲ್ಲ ಸರ್. ಸೇತು ದರ್ಶನ ಅಲ್ಲಿ ಮಧ್ಯೆ ಶಬ್ದ ಸಾರ್ಥಕ್ಯ ಸರಿ. ಇಲ್ಲಿ ಇಲ್ಲಿ ಹಿಂದಾಗಬೇಕಾದ್ರೆ ಜ್ಞಾನ ನಿವರ್ತ್ಯವಾದದ್ದು ಅದು ಜ್ಞಾನ ನಿವರ್ತ್ಯಂ ತನ್ನಿತ್ಯ ಅಂತ ವ್ಯಾಪ್ತಿಗೆ ಒಂದು ಕಡೆಯಲ್ಲಿ ವ್ಯಭಿಚಾರ ಹೇಳಿದ್ದು. ಯಾವ ಸ್ಥಳದಲ್ಲಿ ಅದೊಂದು ಜ್ಞಾನವನ್ನ ಜ್ಞಾನದ ಉಪಾದನೆ ಮಾಡುವ ಅಗತ್ಯ ಇದೆಯೋ ಅಂತಹ ಸ್ಥಳದಲ್ಲಿ ವ್ಯಭಿಚಾರ ಹೇಳಿದ್ದು. ಹೀಗಾಗಬೇಕಾದ್ರೆ ಜ್ಞಾನತ್ವ ಉಪಪಾದನ ನಿರಪೇಕ್ಷ ಸ್ಥಳೇ ಅದನ್ನ ವ್ಯಭಿಚಾರ ಪ್ರದರ್ಶಯತಿ ಗ್ರಂಥಕಾರ. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಸೇತು ದರ್ಶನವು ಸಾಕ್ಷಾತ್ಕಾರ ರೂಪ, ಅದು ಜ್ಞಾನ ಅಂತ ಸಾಧನೆ ಮಾಡುವ ಅಗತ್ಯ ಇಲ್ವೇ ಇಲ್ಲ. ಅಲ್ಲಾಗಬೇಕಾದ್ರೆ ಆ ಸೇತು ದರ್ಶನದಿಂದಾಗಿ ಯಾವ ಪಾಪಕ್ಕೆ ನಿವೃತ್ತಿ ಉಂಟಾಗತ್ತೋ ಆ ಪಾಪ ಏನಾಗಿದೆ ಸತ್ಯವಾಗಿದೆ ಅಥವಾ ಯತ ಜ್ಞಾನ ನಿವರ್ತಂ ತನ್ಮಿತ್ಯ ಎನ್ನೋ ವ್ಯಾಪ್ತಿಗೆ ಅಲ್ಲಿ ವ್ಯಭಿಚಾರ ಬರುತ್ತೆ. ಅದ್ವೇ ಪ್ರಶ್ನೆ ಅಂತ ಹೇಳಿದ್ರೆ ಅಲ್ಲ, ಅಲ್ಲಿ ಜ್ಞಾನದಿಂದಾಗಿ ನಿವೃತ್ತಿ ಆಗಿದ್ದಲ್ಲ ಹೊರತು ಜ್ಞಾನ ಚೇತು ದರ್ಶನಜನ್ಯ ಅದೃಷ್ಟದಿಂದಾಗಿ ಅಲ್ಲಿ ಪಾಪ ನಿವೃತ್ತಿ ಆಗಿದ್ದು ಅಂತ. ಅದಕ್ಕೆ ಮಧ್ಯೆ ಅದಕ್ಕೆ ಅದೃಷ್ಟ ಕಲ್ಪನಾಯಂ ಪ್ರಮಾಣ ನಾಸ್ತಿ ಅಂತ. ಅಲ್ಲ, ಅದೃಷ್ಟ ಕಲ್ಪನೆ ಪ್ರಮಾಣ ಮತ್ತೇವ. ಯಾಕೆ ಅಂತ ಹೇಳಿದ್ರೆ ಬರೀ ನೀವು ಅದು ಅದೃಷ್ಟ ಇಲ್ದೇನೆ ಬರೀ ಚೇತು ದರ್ಶನ ಪಾಪ ನಿವೃತ್ತಿ ಆಗತ್ತೆ ಅಂತ ಹೇಳಿದ್ರೆ ಯಾರು ಸುಮ್ನೆ ಅಲ್ಲಿ ಇರ್ತಾರೆ ಅಂತ ಪುರುಷರಿಗೆ ಚೈತು ನೋಡ್ಕೊಳ್ಳಿ ಪಾಪ ದರ್ಶನ ಆಗೋದಿಲ್ಲ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಯಮಾದೃಷ್ಟ ಕಲ್ಪನೆ ಮಾಡ್ತೀವಿ. ಏನ್ ನಿಯಮಾದೃಷ್ಟ ಅಂತ ಹೇಳಿದ್ರೆ ಅಲ್ಲಿ ಛತ್ರ ಪಾದುಕಾದಿಗಳನ್ನು ಧಾರಣೆ ಮಾಡಬಾರ್ದು, ಮತ್ತೆ ಸ್ವಕೃತ ಪಾಪ ಉದ್ಘೋಷಣೆ ಮಾಡಬೇಕು. ಸ್ವಕೃತ ಪಾಪ ಉದ್ಘೋಷಣ ಛತ್ರಪಾದಾದಿ ವಿಧುತ್ವ ದೂರದೇಶಾತ್ ಆಗಮನ ಏತಾದೃಶ ನಿಯಮಾದೃಷ್ಟ ಸಹಕೃತವಾದಂತಹ ಸೇತು ದರ್ಶನವೇ ಪಾಪಕ್ಕೆ ನಿವರ್ತಕ ಅಂತ ಈ ರೀತಿಯಾಗಿ ಹೇಳ್ತೀವಿ. ಅದೃಷ್ಟ ಕಲ್ಪನಾಯಾಮ್ ಇದಮೇವ ಪ್ರಮಾಣಂ ಯತ್ ಏತಾದೃಶ ನಿಯಮ ವಿದುರಾಣಾಂ ಪಾಪ ನಿವೃತ್ತಿ ನ ಸಂಭವತಿ. ಅದರಿಂದಾಗಿ ಅದೃಷ್ಟ ಕಲ್ಪನಾಯಾಮ್ ಪ್ರಮಾಣಂ ನಾಸ್ತಿ ಅಂತ ಹೇಗೆ ಹೇಳಿದೆ ಅಂತ ಹೇಳಿದ್ರೆ ಅದರಿಂದಾಗಿ ಇಲ್ಲಿ ಅವರಿಗೆ ಏನು ವಿವಕ್ಷಿತ ಅಂತ ಹೇಳಿದ್ರೆ ಕೇವಲ ಜ್ಞಾನ ನಿವರ್ತಿತ್ತು ಮಿಥ್ಯಾತ್ವ, ಕೇವಲ ಜ್ಞಾನ ನಿವರ್ತಿತ್ವಕ್ಕೂ ಮಿಥ್ಯಾತ್ವಕ್ಕೂ ವ್ಯಾಪ್ತಿ ವಿವಕ್ಷಿತ ಅಂತ ಅದು ಇಲ್ಲ ಅಂತ ಇದಾಗ ಹೇಳ್ತಾ ಇದ್ರು. ಇಲ್ಲಾಗಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಮಧ್ಯೆ ಶಬ್ದ ನಿವೇಶ ಮಾಡಿರೋದ್ರಿಂದ ಈ ದೋಷ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಏತಾದೃಶ ಸೇತು ದರ್ಶನವು ಪಾಪಕ್ಕೆ ನಿವೃತ್ತಿ ಆಗ್ಬೇಕಾದ್ರೆ ಪಾಪ ನಿವೃತ್ತಿ ವ್ಯಾಪಾರ ಪೂರ್ವಮೇವ ಏತಾದೃಶ ನಿಯಮಾದೃಷ್ಟ ಅಪೇಕ್ಷತೆ ಅಂದಾಗಿ ಮಧ್ಯೆ ಅಂದ್ರೆ ಸೇತು ದರ್ಶನ ಆಯ್ತು, ಸೇತು ದರ್ಶನ ಆದ್ಮೇಲೆ ಈ ಛತ್ರಪಾದುಕ ವಿಧತ್ತ ನಿಯಮ, ಆಮೇಲೆ ಪಾಪ ನಿವೃತ್ತಿ ಅಂತ ಇಲ್ವೇ ಇಲ್ಲ. ಹಾಗಾಗಿ ಮಧ್ಯೆ ಅದಕ್ಕೆ ಮಧ್ಯೆ ಪದ ನಿವೇಶ ಮಾಡಿದ್ದು ಅದ ಇದ್ಮೇಲೆ ಪ್ರಶ್ನೆ ಅಂತ ಹೇಳಿದ್ರೆ ಹಾಗೆ ನಿಮ್ ಪ್ರಕಾರ ಪಾಪ ಎನ್ನುವುದು ಯಾವುದು ಸಾಕ್ಷಾತ್ ಜ್ಞಾನ ನಿವೃತ್ತಿಯೋ ಅದು ಮಿಥ್ಯ ಆಗ್ಲಿ,
ವಿಶಿಷ್ಟ ಜ್ಞಾನಿ ಇವತ್ತೇ ಸತ್ಯ ಆಗ್ಲಿ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನವು ಸಂಸಾರ ಬಂಧವು ಕೂಡ ಶುದ್ಧ ಜ್ಞಾನಿ ಇವತ್ತೇ ಅಲ್ವೇ ಅಲ್ಲ, ಕೇವಲ ಜ್ಞಾನಿ ಇವತ್ತೇ ಅಲ್ವೇ. ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಒಂದ್ ವೇಳೆ ಬರೀ ಬ್ರಹ್ಮಜ್ಞಾನ ನಿವರ್ತಿ ಅಂತ ಆದ್ರೆ ಭಾಷಾ ಪ್ರಬಂಧಜನ್ಯವಾದಂತಹ ಬ್ರಹ್ಮಜ್ಞಾನವು ಕೂಡ ಸಂಸಾರ ಬಂಧಕ್ಕೆ ನಿವರ್ತಕ ಆಗ್ಲಿ ಅಂತ ಅದೇ ಅವರು ಅಪರೋಕ್ಷ ಜ್ಞಾನವನ್ನೇ ನಿವರ್ತಕ ಅಂತ ಅಂಗೀಕಾರ ಮಾಡಿಲ್ಲ. ಪರೋಕ್ಷ ಜ್ಞಾನವೇ ನಿವರ್ತಕ, ಶ್ರವಣವನ್ನೇ ಅಪರೋಕ್ಷ ರೂಪ ಅಂತ ಕೆಲವರೆ ಶ್ರವಣ ಜ್ಞಾನ ಅಪರೋಕ್ಷ ರೂಪ. ವಾಕ್ಯಾಪರೋಕ್ಷ ಸರಿ. ಜ್ಞಾನತ್ವ ಉಪಾನ ನಿರಪೇಕ್ಷ ಸಾಪೇಕ್ಷ ಸ್ಥಳದಲ್ಲಿ ಹಿಂದೆ ವ್ಯಭಿಚಾರ ಹೇಳಿ, ಇಲ್ಲಿ ಜ್ಞಾನತ್ವ ಉಪಾನ ನಿರಪೇಕ್ಷ ಸ್ಥಳದಲ್ಲಿ ಇಲ್ಲಿ ವ್ಯಭಿಚಾರ. ಆರಾಥ ಮೂಲತ್ವ ವಿಗ್ರಹ ಹೇಗೆ ಮಾಡ್ಬೇಕು? ಇಲ್ಲಿ ತಾರಶ್ಚ ಅಥಶ್ಚ ತಾರಾಥೌ ತಾರಾಥಯೋ ಮೂಲತ್ವಂ. ತಾರಾಥಯೋ ಮೂಲತ್ವಂ ಯಾವುದಕ್ಕೆ ವಿಶೇಷಣ? ಸರ್ವಶಾಸ್ತ್ರಕ್ಕಲ್ವಾ? ಸರ್ವಶಾಸ್ತ್ರಕ್ಕೆ ಇದು ಆದಿ ಪ್ರಥಮ ಹೇಗದು ವಿಗ್ರಹ? ಅಲ್ಲಿ ಶಾಸ್ತ್ರದಲ್ಲಿ ತಾರಾರ್ಥಗಳನ್ನ ಆದಿಯಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಬರುತ್ತಾ ಹಾಗೆ ವಿಗ್ರಹ ಮಾಡಿದ್ರೆ? ಮೂಲ ಸಂಬಂಧ ವ್ಯತ್ಯಾಸ. ತಾರಾಥವು ಮೂಲ ತಾರಾತ್ಮ ಸಂಬಂಧಿಕ ಮೂಲತ್ವ ಅಂದ್ರೆ ಅಲ್ಲಿ ತಾರಾತ್ಮ ನಿರೂಪಿತ ಅಲ್ಲ, ಅಲ್ಲಿ ತಾರಾತ್ಮ ನಿಷ್ಠ ಮೂಲತ್ವ. ತಾರಾತೋ ಮೂಲವು ಯಸ್ಯ ತತ್ ತಾರಾತ ಮೂಲಂ ತಾರಾತ ಮೂಲಸ್ಯ ಭಾವಃ ತಾರಾತ ಮೂಲತ್ವಂ. ತಾರಾತೋ ಮೂಲೆ ಯಸ್ಯ ತತ್ ವಿಪರ್ಯೇಣ ಅಂಗೀಕುರ್ವಾಣೇಪಿ ವಿವಾಕ ಅಗ್ರಾಹ್ಯಃ. ವಿಪರ್ಯ ಅಂಗೀಕುರ್ವಾಣೇಪಿ ಅಂಗೀಕುರ್ವಾಣೇನಾಪಿ ವಿವೇಕ ಅಗ್ರಹಃ ಗ್ರಾಹ್ಯ. ಯಾಕೆ ಅಂತ ಹೇಳಿದ್ರೆ ಅನ್ಯಥಾ ವಿಪರ್ಯಯ ನಿವೃತ್ತಿ ಅನುಪಪತ್ತೇ ಪ್ರಾಭಾಕರಮತ್ವವನ್ನು ಹೇಳಿದ್ದೇನೆ. ಕಿಂಚ ಅನ್ಯಥಾ ಖ್ಯಾತಿವಾದಿನಾಪಿ ವಿವೇಕಾಗ್ರಹ ಅಂಗೀಕಾರೇ ಅನ್ಯಥಾ ವಿಪರ್ಯ ನಿವೃತ್ತಿ ಅನುಪತ್ತೆ. ಯಾಕೆ ಅಂತ ಹೇಳಿದ್ರೆ ನೇದಮೃತಂ ಎನ್ನುವಂತಹ ಬಾಧಜ್ಞಾನವು ಅದು ವೇದ ವಿಷಯಕವಾಗಿದೆ. ವೇದ ವಿಷಯಕವಾದಂತಹ ಜ್ಞಾನದಿಂದಾಗಿ ನಮ್ಗೆ ಅನ್ಯಥಾ ಖ್ಯಾತಿ ನಿವೃತ್ತಿ ಆಗತ್ತೆ ಅಂತ ಹೇಳಬೇಕು. ಒಂದು ವೇಳೆ ಭೇದ ಗ್ರಹವು ಅನ್ಯಥಾ ಖ್ಯಾತಿಗೆ ನಿವರ್ತಕ, ಭೇದ ಅಗ್ರಹವು ಅದು ಏನಾಗಿದೆ ಅಂತ ಹೇಳಿದ್ರೆ ಅನ್ಯಥಾ ಅದು ಭೇದ ಗ್ರಹವು ನಿವರ್ತಕವಾಗದೆ ಹೋದ್ರೆ ಆಗ ವಿಪರ್ಯ ನಿವೃತ್ತಿನೂ ಕೂಡ ಆಗದೆ ಹೋಗ್ಲಿ. ಅದರಿಂದಾಗಿ ಭೇದ ಅಗ್ರಹವು ಕೂಡ ಪ್ರತಿಬಂಧಕ ಭಾವವಿದೆ, ಕಾರಣವೇ ಆಗಿದೆ ಅಂತ ಇದಾಗ ಹೇಳ್ತೀವಿ. ಹಾಗಿದ್ರೆ ಇದು ತದ್ದೇತ ಮಧ್ಯಕ್ಕಿಂತೇನ ಸರಿ. ಇಲ್ಲಿ ಇಲ್ಲಿ ಹೇಳ ಅಲ್ಲಿ ಭೇದಾಗ್ರಹವು ಸಾಕ್ಷಾತ್ ಪ್ರವೃತ್ತಿಗಳ ಅನ್ನೋದಿಲ್ಲ ಸರ್. ಅಥವಾ ಅದಕ್ಕೆ ಉತ್ತರ ಹೇಳ್ತೀವಿ ಅಂತ ಹೇಳಿದ್ರೆ शास्त्रनिष्ठं जातं शास्त्रनिष्ठं कथं जातं? ಒಂದು ವ್ಯಾಕರಣದ ವಿಷಯ ಆದೌ ಪ್ರಯುಕ್ತ ಪಂಚಾಶತ್ ವಿಸ್ತಾರಾತ್. तत्र एतदस्तु पूर्वं त्वया उक्तं मीमांसा एव कर्तृरूपा इति. मीमांसायाः कर्तृत्वं कुतः स्वीक्रियते? कर्तुः कर्ता देवदत्तः, अधिकारी देवदत्तः कर्ता, तस्य व्यापारः मीमांसा, युक्त्यनुसन्धानं मीमांसा. देवदत्तः उद्यमननिपतनं तस्य विषयः कुठारः. तद्वदत्र देवदत्तः एव अधिकारी, मीमांसा तस्य व्यापारः, उद्यमननिपतनस्थानीया मीमांसा, तत्र कुठारः यथा तथा अत्र शास्त्रं वेदः. अनन्तरं किमुच्यते? ಎರಡು ರೀತಿಯಾಗಿ ಹೇಳೋದು ಕಂಡಿದೆ. मीमांसायाः कर्तृत्वं कुतः गत्यन्तराभावे भवतु. जडायाः मीमांसायाः इदानीं कर्तृत्वं कुतः? व्याख्यानकारणमपि तथा अभिप्रायः नास्ति, शब्दः तथा अस्ति,
कर्तृभूतेति इति परिमळे अस्ति मीमांसारूपकर्तृव्यापारस्य मीमांसारूपः कर्तुः व्यापारः इत्यर्थः न तु मीमांसा एव कर्ता मीमांसारूपो यः कर्तृव्यापारः इत्यर्थः श्रीचरणाः अत्र प्रश्नः ब्रह्मसूत्रस्य ब्रह्मविषयः कथं मीमांसाविषयत्वात् न्यायविषयत्वात् इति प्रश्नः तर्हि ब्रह्मसूत्रस्य ब्रह्मविषयकत्वम् उपवादनीयम् ब्रह्मसूत्रं नाम मीमांसारूपम् एवं च मीमांसायाः यदि कर्तृस्थाने स्थापनं तर्हि मीमांसायाः करणद्वारा ब्रह्मविषयकत्वम् उपवादयितुं शक्यते यदि मीमांसायाः व्यापारस्थाने स्थापनं तर्हि ब्रह्मविषयकत्वं कर्तुः इदानीं मीमांसायाः श्रूयताम् अधिकारी वेदेन ब्रह्म जानाति इति आचार्य श्रीचरणानाम् अभिप्रेतम् अनुमानं वाक्यं मीमांसया देवदत्तः कुठारम् उद्यम्य निपात्य दारुच्छिनत्ति तथा देवदत्तः वेदं संभावना विषयं कृत्वा तद्वारा ईश्वरावबोधं सम्पादयति एवं उद्यमननिपतनस्थाने मीमांसा अस्ति कुठारस्थाने वेदः अस्ति मीमांसारूपव्यापारेण ईश्वरावबोधः एतावानेव तादृशमीमांसा ब्रह्मसूत्रसहायेन भवति इति कृत्वा ब्रह्मसूत्रस्यापि परम्परया विषयः साक्षात् तु ब्रह्मसूत्रस्य न भवति देवदत्तस्यापि न ಸ್ವಲ್ಪ ಇವರು ತಿರುಮಲಾಚಾರ್ಯ ಸ್ವಲ್ಪ ಸರಿ ದೇವದತ್ತಸ್ಯಾಪಿ ನ ದಾರು ವಿಷಯಃ ಅಥವಾ ಕುಟಾರ ವಿಷಯಃ ದೇವದತ್ತಕರ್ತೃಕ ಉದ್ಯಮನ ನಿಪತನ ರೂಪ ವ್ಯಾಪಾರಸ್ಯೈವ ಕುಟಾರಃ ವಿಷಯಃ ಸಾಕ್ಷಾತ್ ತದ್ವದೇವ ದೇವದತ್ತಕರ್ತೃಕ ಮೀಮಾಂಸಾ ರೂಪ ವ್ಯಾಪಾರಸ್ಯ ವೇದಃ ವಿಷಯಃ ಸಾಕ್ಷಾತ್ ब्रह्मसूत्र शास्त्र कर्तृक व्यापार मीमांसा ब्रह्मसूत्र शास्त्र कर्तृक व्यापार ब्रह्मसूत्र शास्त्र करणक ब्रह्मसूत्रैः ब्रह्मसूत्राणि वेदेन ब्रह्म बोधयन्ति तत्र ब्रह्मसूत्राणां व्यापारः न्यायावबोधः मीमांसा रूपः तत्र क्वचित् व्याख्याने कर्तृक व्यापारः मीमांसा इति क्वचित् व्याख्याने अस्ति मीमांसा कर्तृभूता मीमांसा कर्तृभूता इति करणे कर्तृत्वम् अस्ति परिमळे अस्ति मीमांसा कर्तृभूता इति अस्ति मीमांसा कर्तृभूतेति इत्येव अस्ति कर्तृभूतेति इति योज्यम् इति अस्ति योज्यं नाम कर्तृभूतो यः तस्य व्यापारः इत्यर्थः ಭೂತೋ ಯಹ ಸಸ್ಯ ಅಂತಂದ್ರೆ ಅನ್ಯ ಪದಾರ್ಥ ಅಪ್ರಸ್ತುತ ಸರ್ अन्येषु व्याख्यानेषु मीमांसा रूप कर्तृव्यापारस्य इत्यपि अस्ति उभयथा प्रयोगः अस्ति मिथ्याशब्दः वदति इत्यत्र यथा करणे कर्तृत्वम् औपचारिकम् अत्र विचारणीयमस्ति श्रीचरणाः पूर्वम् एवमेव उक्तवन्तः अधिकारी वेदेन ब्रह्म जानाति इति भवतु अस्य अनुवादपरीक्षा भवतु पुनः अनन्तरं विचारे आचार्य अत्र सूत्रे प्रसादस्य किमपि ज्ञापकं न पश्यामः इति यद्यपि तस्य उत्तरं वदतु ಯದ್ಯಪಿ ವಾಸ್ತವಿಕವಾಗಿ ಸೂತ್ರದಾಗಬೇಕಾದ್ರೆ ಆ ಪ್ರಸಾದನ ಹೇಳುವ ಶಬ್ದ ಇಲ್ಲ ಹಾಗೂ ಅದು ಅರ್ಥ ಅನ್ಯತಾನುಪತ್ಯ ಸಿದ್ಧ ಆಗೋಗಿದೆ ಅಂತ ಇದಾಗ ಹೇಳ್ತೀವಿ ಅನ್ಯತಾನುಪತ್ತಿ ಹೇಳಿ ಹೇಗೆ ಅಂತ ಹೇಳಿದ್ರೆ ಇಲ್ಲಾಗಬೇಕಾದ್ರೆ ಎಲ್ಲಿ ಸತ್ಯ ಇಲ್ಲಿ ಪ್ರಯೋಜನದಿಂದಾಗಿ ಮೋಕ್ಷ ರೂಪ ಪ್ರಯೋಜನ ಆಗ್ಬೇಕಾದ್ರೆ ಪ್ರಸಾದ ಇಲ್ಲದೇನೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಪ್ರಯೋಜನ ಅನ್ಯತಾನುಪತ್ಯ ನಾವು ಏನ್ ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಸೂತ್ರ ಘಟಕ ಪದಗಳಿಂದ ಪ್ರತಿಪಾದ್ಯವಾಗದಿದ್ದು ಆಕ್ಷಿಪ್ತವಾಗಿದೆ ಅಂತ ಹೇಳ್ತೀವಿ. ಅನ್ಯತಾನುಪತ್ಯ ಈ ಅರ್ಥ ಸಿದ್ಧ. ಮತ್ತೆ ಅಷ್ಟೆಲ್ಲ ಪ್ರಮಾಣವೂ ಕೂಡ ಇದೆ.
ಸ್ಪಷ್ಟಂ ಬ್ರೂತ ಸರಿ. ಅದಕ್ಕೆ ನಾವು ಯಾವಾಗ ಹೇಳ್ತಾ ಇದ್ರೆ ಕೇವಲ ಅಜ್ಞಾನ ಮಾತ್ರ ಅಧೀನವಾಗಿ ಸಂಸಾರ ಬಂಧ ಅಂತ ಆಗಿದೆ ಇವರು ದೋಷ ಬರ್ತಾ ಇತ್ತು. ನಾವು ಅಜ್ಞಾನ ಮಾತ್ರ ಅಧೀನವಾಗಿ ಸಂಸಾರ ಬಂಧ ಅಂತ ಹೇಳ್ತಾನೆ ಇಲ್ಲ, ಹೊರತು ಈಶ್ವರೇಚ್ಛ ಪ್ರಗತ್ಯಾದಿ ಜಡ ಇತ್ಯಾದಿ ಆವರಣಗಳು ಇರೋದ್ರಿಂದಾಗಿ ಅಜ್ಞಾನ ಒಂದೇ ಇದು ಸಂಸಾರಕ್ಕೆ ಕಾರಣ ಅಲ್ಲ. ಆದ್ರಿಂದಾಗಿ ಜ್ಞಾನದಿಂದಾಗಿ ಅಂದಾಗೆ ಸರಿ ಅದಕ್ಕೂ ಕೂಡ ಒಂದು ಅನಾದಿ ಮಾಯ ಸುಪ್ತೋ ಯದಾ ದವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವಯೋಚ ಎಂಬುದಾಗಬೇಕಾದ್ರೆ ಮತ್ತೆ ಅಲ್ಲಿ ಈಶ್ವರೇಚ್ಛಾ ರೂಪ ಆವರಣ ಇದೆ ಅಂತ ಹೇಳಿದ್ದಾಗಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಈಶ್ವರೇಚ್ಛಾ ಅಂದಾಗಿ ಒಂದ್ ವೇಳೆ ಅಜ್ಞಾನ ಮಾತ್ರ ನಿಬಂಧನವಾಗಿದೆ ಬಂಧ ಅಂತಾಗಿದೆ, ಜ್ಞಾನದಿಂದಾಗಿ ಅಜ್ಞಾನ ನಿವೃತ್ತಿ ಆದಾಗ ಹೇಳ್ಬೋದಾಗಿತ್ತು. ಆದ್ರೆ ಅಜ್ಞಾನ ನಿವೃತ್ತಿ ಆದ್ರೂ ಕೂಡ ಎಲ್ ತನಕ ಪರಮೇಶ್ವರ ಇಚ್ಛಾರೂಪ ಆವರಣಾದಿ ನಿವೃತ್ತಿ ಆಗೋದಿಲ್ವೋ ಅಲ್ಲಿ ತನಕ ಸಂಪೂರ್ಣ ಸ್ವರೂಪ ಅನಂತಾಭಿವ್ಯಕ್ತಿ ರೂಪ ಮೋಕ್ಷ ಆಗೋದಿಲ್ಲ. ಆ ಕಾರಣದಿಂದಾಗಿ ಈ ಗ್ರಹಣೆ ಮಾಡಿದ್ದು. ಇತ್ಯುಕ್ತೆ ಬಂಧ ಪ್ರಸಾದ ಅಂತ ಇರ್ತಾರೆ. ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಎಂಬ ಅನುವ್ಯಾಖ್ಯಾನಕ್ಕೆ ತರ್ಕ ವಿರೋಧವನ್ನು ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಟೀಕರೆ. ಅದು ಹೇಗೆ ಏನು ಅಧ್ಯಾಹಾರ ಮಾಡ್ಕೋಬೇಕಾ ಅಥವಾ ಅದಷ್ಟೇ ತರ್ಕ ವಿರೋಧ ಬರುತ್ತೆ ಆ ವಾಕ್ಯ ಯೋಜನೆ ಆಗುತ್ತಾ? ಜ್ಞಾನ ಮಾತ್ರ ಬಂಧ ವಿರೋಧ ಇತ್ಯಾದಿ ಪದಗಳನ್ನು ಅಧ್ಯಾಹಾರ ಮಾಡ್ಕೊಳ್ತೀವಿ. ಯದಿಚ ಬಂಧಬಾಧ ಮೋಕ್ಷ ಯದಿಚ ಜ್ಞಾನ ಮಾತ್ರ ಬಂಧಬಾಧ ತರ್ಹಿ ಯದಿ ಬಂಧ ಮಿಥ್ಯಾ ಸ್ಯಾತ್ ಯದಿ ಜ್ಞಾನದಿಂದ ಬಂಧ ಬಾಧ ಆಗತ್ತೆ ಅಂತ ಹೇಳಿದ್ರೆ ಸದ್ಯೇವ ಸಾಕ್ಷಾತ್ಕೃತ ಬ್ರಹ್ಮಣಾಂ ಶರೀರಾದಿ ಪಾತ ಸ್ಯಾದಿತಿ ನ ಕಿಂಚಿತ್ ಅಪೇಕ್ಷತೆ ಇದು ಸದ್ಯೇವ ಮುಕ್ತಿ ಸ್ಯಾತ್. ನಡುವಲ್ಲಿ ಏನು ಪ್ರತಿಬಂಧ ಇಲ್ವೇ ಶಬ್ದಾಃ ನ ಅವಶ್ಯಂ ಅರ್ಥ ಪ್ರತ್ಯಾಯನೆ ಸಂಗತಿ ಗ್ರಹಣ ಅಪೇಕ್ಷಂತೆ ಅವಶ್ಯಂ ಇತ್ಯಸ್ಯ ಕೃತ್ಯಂ ವದಸಿಲ್ಲ. ಗೊತ್ತಿಲ್ಲ. ಪ್ರಾಯೋಗಿಕ ಸನ್ನಿಕರ್ಷವತಾಕರಣೇನ ಯಜ್ಞಾನುಗಮ್ಯತೆ ಸದಸ್ಯ ವಿಷಯ ಕುತ್ರಚಿತ್ ಸಮನ್ವಯಂ ಕೃತ್ವಾ ಕರಣೆ ತ್ರಿವಂ ಸನ್ನಿಕರ್ಷೆ ಅಸಾಧಾರಣ್ಯಂ ಅಪೇಕ್ಷತೆ ವಾ. ಅದೇ ತಥಾಪಿ ರೂಪ ಪ್ರತಿ ಆತ್ಮ ವಿಷಯ ಅಲ್ಲಿ ಶುರು ಮಾಡ್ಬೇಕು. ಘಟ ಜ್ಞಾನಕ್ಕೆ ಘಟ ವಿಷಯ ಅಂತ ಹೇಳ್ಬೇಕಾದ್ರೆ ಯತ್ ಸನ್ನಿಕೃಷ್ಟ ಕರಣೇನ ಘಟ ಸನ್ನಿಕೃಷ್ಟೇನ ಚಕ್ಷ ಯತ್ ಜ್ಞಾನಂ ಜಾಯತೆ. ಯಾವಂದ್ರೆ ಯತ್ ಜ್ಞಾನಂ ನಾಮ ಇಲ್ಲಿ ಘಟ ವಿಷಯಗಳ ಜ್ಞಾನ ಹುಟ್ಟತ್ತೆ. ಹಾಗಾಗಿ ಆಗ ವಿಷಯತ್ವ ಲಕ್ಷಣದಲ್ಲೇನೆ ವಿಷಯತ್ವ ಸೇರ್ಕೊಡ್ತು. ಆದ್ರಿಂದ ಅಂದ್ರೆ ಷಷ್ಠಿ ಯತ್ ಜ್ಞಾನಂ ಜಾಯತೆ ತತ್ ಜ್ಞಾನಂ ಘಟ ವಿಷಯಕಂ ಅಂತ ಹೇಳ್ತೀವಿ. ಇಲ್ಲಾಗಬೇಕಾದ್ರೆ ಇಲ್ಲಿ ಚಾಚ ಏನ್ ಲಕ್ಷಣ ಸಿಗತ್ತೆ ಅಂದ್ರೆ ಜ್ಞಾನ ಕಾರಣ ನಿಷ್ಠ ಸನ್ನಿಕರ್ಷ ಪ್ರತಿಯೋಗಿತ್ವ ಎನ್ನುವ ಲಕ್ಷಣ ಸಿಗತ್ತೆ. ಜ್ಞಾನ ಕಾರಣ ನಿಷ್ಠ ಸನ್ನಿಕರ್ಷ ಪ್ರತಿಯೋಗಿತ್ವ ರೂಪ ಲಕ್ಷಣ ಅಲ್ಲಿ ವಾಸ್ತವಿಕವಾಗಿ ಹಿಂದೆನೆ ಸನ್ನಿಕರ್ಷದಲ್ಲೂ ಕಾರಣತ್ವ ನಿವೇಶ ಮಾಡಿದ್ದಾರೆ. ಅಂದಾಗಿ ಜ್ಞಾನ ಕಾರಣ ನಿಷ್ಠ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಲಕ್ಷಣ ಸಿದ್ಧ ಆಗಿದೆ. ಎಷ್ಟು ಜ್ಞಾನ ಕಾರಣ ನಿಷ್ಠ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಅಂತ ಲಕ್ಷಣ ಅಲ್ಲಿ ಹಿಂದೆ ವಿವಕ್ಷಿತ ಆಗಿದೆ. ಇಷ್ಟು ಹೇಳಿದ್ರು ಕೂಡ ರೂಪಜ್ಞಾನಕ್ಕೆ ಆತ್ಮನ ವಿಷಯ ಆಗಲಿ ಅಂತ ಆಪತ್ತಿ. ಆದ್ರಿಂದಾಗಿ ರೂಪಜ್ಞಾನ ಅವಿಷಯೇ ಆತ್ಮನಿ ರೂಪಜ್ಞಾನ ವಿಷಯತಸ್ಯ ಲಕ್ಷಣ ತತ್ ಪ್ರಾಪ್ತಮಿತಿ ಕತ್ತು ಅತಿವ್ಯಾಪ್ತಿ. ಯಾಕೆಂದ್ರೆ ಜ್ಞಾನ ರೂಪಜ್ಞಾನಕ್ಕೆ ಕಾರಣೀಭೂತವಾದದ್ದು ಕಾರಣಭೂತವಾದದ್ದು ಮನಸ್ಸು ಕೂಡ ಆಗತ್ತೆ. ಜ್ಞಾನ ಸಾಮಾನ್ಯ ಕಾರಣದಿಂದಾಗಿ ಜ್ಞಾನ ಕಾರಣಂ ಮನಃ ಜ್ಞಾನ ಕಾರಣನಿಷ್ಠ ಕಾರಣೀಭೂತ ಸನ್ನಿಕರ್ಷ ಅಂತ ಹೇಳಿದ್ರೆ ಆತ್ಮ ಮನಸ್ಸನ್ನಿಕರ್ಷ ಆತ್ಮನ ಸನ್ನಿಕರ್ಷ ಪ್ರತಿಯೋಗಿತ್ವ ಆತ್ಮನಲ್ಲೂ ಇದೆ. ಅದರಿಂದಾಗಿ ಅತಿವ್ಯಾಪ್ತಿ ರೂಪದೋಷ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಕರಣದಲ್ಲಿಯೂ ಕೂಡ ಅಸಾಧಾರಣ ನಿವೇಶ ಮಾಡ್ತೀವಿ. ಅಂದಾಗಿ ಜ್ಞಾನಾಸಾಧಾರಣ ಕರಣನಿಷ್ಠ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಅಲ್ಲಿ ಯಾವುದು ಮನಸ್ಸಿನಿದೆ ಅದು ಸಾಧಾರಣ ಕಾರಣ ಹೊರತು ಅಸಾಧಾರಣ ಕಾರಣ ಅಲ್ಲ. ಇಷ್ಟು ಹೇಳಿದ್ರು ಕೂಡ ಪುನಃ ಯಾವ್ದು ಮನಸ್ಸು ವಿಷಯ ಅಂತಿದ್ದಾಗ ಪತಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಜ್ಞಾನಾಸಾಧಾರಣ ಕಾರಣವಾದದ್ದು ಚಕ್ಷುರೇಂದ್ರಿಯಕ್ಕೆ ನಿಷ್ಠವಾದಂತಹ ಕಾರಣೀಭೂತ ಸನ್ನಿಕರ್ಷ ಚಕ್ಷುರ್ ಮನಸ್ ಸನ್ನಿಕರ್ಷ ತತ್ಪ್ರತಿಯೋಗಿತ್ವ ಮನಸ್ಸಿನಲ್ಲೂ ಬಂತು. ಅದರಿಂದಾಗಿ ಮನಸ್ಸು ಕೂಡ ವಿಷಯ ಆಗಿ ನಿಂತಿದ್ದಾಗ ಪತಿ ಬರುತ್ತೆ. ಅದಕ್ಕೋಸ್ಕರವಾಗಿ ಜ್ಞಾನ ಅದಕ್ಕೋಸ್ಕರ ಸನ್ನಿಕರ್ಷದಲ್ಲೂ ಅಸಾಧಾರಣ ವ್ಯಾಖ್ಯೆ ಮಾಡ್ತೀವಿ. ಹಾಗಾಗಿ ಜ್ಞಾನಾಸಾಧಾರಣ ಕಾರಣನಿಷ್ಠ ಅಸಾಧಾರಣ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವ ಅರ್ಥ ವಿವಕ್ಷಿತ. ಅದ್ಮೇಲೆ ಪ್ರಶ್ನೆ ಅಲ್ಲ ರಜತವನ್ನ ಸತ್ಯ ಅಂತ ಅಂಗೀಕಾರ ಮಾಡ್ತಾರೆ, ತಾದಾತ್ಮ್ಯ ಮಾತ್ರ ಅಸತ್ವ ಅಂತ ಹೇಳ್ತಾರೆ. ನಾವು ಹಾಗೆ ಹೇಳ್ಬೋದಲ್ಲ, ಯಾಕೆ ರಜತಕ್ಕೆ ಅಸತ್ವವನ್ನು ಅಂಗೀಕಾರ ಮಾಡಬೇಕು? ಅಸದೇವ ರಜತಂ ಪ್ರತ್ಯಪಾತ ಅನುಭವ ಬರುತ್ತೆ. ಅದರಿಂದಾಗಿ ಅಲ್ಲ ನ್ಯಾಯಿಕ ಅಲ್ಲಿ ಭ್ರಾಂತಿ ಅನುಭವ ಬಾಧ ಅನುಭವ ಅದು ಇಲ್ಲಿ ಅಸದೇವ
ರಜತಂ ಪ್ರತ್ಯಭಾತಿ ಅಂತ ಕಾಣ್ಬೇಕಾದ್ರೆ ನೈಯಾಯಿಕರು ಏನು ಅರ್ಥ ಸಂಕೋಚ ಮಾಡ್ತಾರೆ ಅಂತ ಹೇಳಿದ್ರೆ ವಸ್ತು ಸ್ವರೂಪ ರಜತ ಸ್ವರೂಪಕ್ಕೆ ಅಸತ್ವ ಇದೆ ಅಂತ ಅರ್ಥ ಅಲ್ಲ, ಹೊರತು ಆತ್ಮ ಅಸತ್ವ ಇದೆ, ಪುರೋದೇಶದ ಅಸತ್ವ ಇದೆ ಅಂತ ಹೇಳಿದಾಗ ಅರ್ಥ ಸಂಕೋಚ ಮಾಡ್ತದೆ. ಅದಕ್ಕೆ ಏನ್ ಪ್ರಮಾಣ ಅಂತ ಪ್ರಶ್ನೆ. ಭ್ರಾಂತಿ ಅನುಭವ ಪ್ರಮಾಣವೋ ಅಂದ್ರೆ ಭ್ರಾಂತಿ ರೂಪ ಅನುಭವ ಪ್ರಮಾಣವೋ, ಬಾಧ ರೂಪ ಅನುಭವ ಪ್ರಮಾಣವೋ, ಭ್ರಾಂತಿ ಅನುಪತ್ತಿ ಪ್ರಮಾಣವೋ ಅಥವಾ ಬಾಧಾನುಪತ್ತಿ ಪ್ರಮಾಣವೋ ಅಂತ. ಇಲ್ಲಿ ಭ್ರಾಂತಿ ಅನುಪತ್ತಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ಭ್ರಾಂತಿಯು ಸಂಸ್ಕಾರ ಅಪೇಕ್ಷತೆ, ಸಂಸ್ಕಾರ ಅನುಭವ ಅಪೇಕ್ಷತೆ, ಅನುಭವ ಕುತ್ತಸಿತು ರಜತಸ್ಯ ಸತ್ತಾಂ ಅಪೇಕ್ಷತೆ. ಆ ಕಾರಣದಿಂದಾಗಿ ಭ್ರಾಂತಿ ಅನುಪತ್ತಿಯನ್ನು ಹೇಳಿದ್ದು. ಬಾಧಾನುಪತ್ತಿ ನಾಲ್ಕು ಆಕ್ಷೇಪ ಮಾಡಿದ್ದು ಅಂತ ಹೇಳಿದ್ರೆ ಇಲ್ಲಿ ನಿಷೇಧ ಪ್ರಸಜ್ಯ ಪ್ರತಿಷೇಧಾತ್ಮಕವಾದದ್ದು ಬಾಧ. ಅಲ್ಲಿ ಪ್ರತಿಷೇಧಾತ್ಮಕ ಆಗಬೇಕಾದ್ರೆ ಸದ್ಯಮೇವ ಅಧಿಕರಣ ಪ್ರತಿಯೋಗಿಭ್ಯ ಅಭಾವ ನಿರೂಪಿತೆ, ಇಲ್ಲ ಒಂದ್ ಕಡೆ ಪ್ರತಿಯೋಗಿ ಸತ್ಯ ಆಗಿರ್ಬೇಕು. ಆ ಅಭಿಪ್ರಾಯದಲ್ಲಿ ಅವರು ಇದರಿಂದ ಬಾಧತ್ವವು ಕೂಡ ರಜ ಸತ್ಯತ್ವಕ್ಕೆ ಸಾಧಕ ಆಗ್ಬೋದಲ್ವಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅದ್ರಲ್ಲಿ ಆಗಬೇಕಾದ್ರೆ ಸದ್ಯಾಮಧಿಕರಣ ಪ್ರತಿಯೋಗಿ ಅಲ್ಲಿ ವ್ಯಾಖ್ಯಾನದಲ್ಲಿ ಸದ್ಯಾಮಧಿಕರಣ ಪ್ರತಿಯೋಗಿಭ್ಯ ವಾಸ್ತವಿಕವಾಗಿ ಆಸ್ತಿಕ ಅರ್ಥ ಜ್ಞಾತಾಭ್ಯಾಮ್ ಅಧಿಕಾರ ಅವರಿಗೆ ಪೂರ್ವ ಪಕ್ಷಿಗಳ ಯೋಚಿಸಿದ ಅರ್ಥ ಸದ್ಯ ವರ್ತಮಾನಾಭ್ಯಾಮ್ ಅಂತ ಅರ್ಥ ಯೋಚಿಸಿತ. ಅದರಿಂದಾಗಿ ಇಲ್ಲಾಗಬೇಕಾದ್ರೆ ಭ್ರಾಂತಿ ಅನುಭವನ್ ಪ್ರಮಾಣ ಅಂತ ಹೇಳಿ ಸಾಧ್ಯ. ಯಾಕಂದ್ರೆ ಭ್ರಾಂತಿ ರೂಪ ಅನುಭವ ಅಂತ ಹೇಳಿದ್ರೆ ಪ್ರಮಾಣ ಅಂತ ಹೇಳಿ ವ್ಯಾಹತಿಯಲ್ಲೇ ಬಂತು. ಅದರಿಂದಾಗಿ ಭ್ರಾಂತಿ ಅನುಭವನ್ ಪ್ರಮಾಣ ಅಂತ ಹೇಳಿ ಸಾಧ್ಯ ಇಲ್ಲ. ಇನ್ನು ಎರಡನೇದು ಅತ್ರೈವ ಸತ್ವವೇದಕತ್ವಾಚ ರಜತ. ಇಲ್ಲಿ ಭ್ರಾಂತಿ ಅನುಭವ ಆಗಬೇಕು. ರಜತಕ್ಕೆ ಪುರೋದೇಶ ಸತ್ಯತ್ವ ನಿಷೇಧಿಸ್ತಾ ಇದೆ, ಅನ್ಯತ ಸತ್ಯತ್ವ ನಿಷೇಧಿಸ್ತಾನೆ ಇಲ್ಲ. ಅದರಿಂದ ಹೇಳಿ ಇನ್ನು ಬಾಧ ರೂಪ ಅನುಭವನ್ ಪ್ರಮಾಣ ಅಂತ ಹೇಳ್ಬೇಕು, ಅದು ಹೇಳಿಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಾಧವು ಇದು ಅನ್ಯತ ಸತ್ವ ಸತ್ವ ವಿಲಾಸ ಉದಾಸೀನವಾಗಿದೆ. ಇನ್ನೇನ್ ಹೇಳ್ಬೇಕು ಅಂತ ಹೇಳಿದ್ರೆ ಭ್ರಾಂತಿ ಅನುಪತ್ತಿನ ಪ್ರಮಾಣ ಹೇಳಿ ಇಲ್ಲೇ ಸತ್ವ ನಿಷೇಧ ಮಾಡುತ್ತೆ, ಅನ್ಯತ ಸತ್ವ ಸತ್ವ ವಿಲಾಸ ಉದಾಸೀನವಾಗಿದೆ ಅಂತ ಹೇಳ್ತೀವಿ. ಮುಂದೆ ಹೇಳ್ತೀವಿ ಅಲ್ಲಿ ಅತ್ರೈವ ಸತ್ವ ನಿಷೇಧ ಹೇಗಿದೆ, ಅದು ಅತ್ರೈವ ಪ್ರಾಪ್ತತ್ವೇನ ಅತ್ರೈವ ನಿಷೇಧ ಮತ್ತು ಅನ್ಯತ್ರ ವಿದ್ಯಮಾನತ್ವೇನ ಅಂತ ಹೇಳ್ತೀವಿ. ಇನ್ನು ಬೇಕಾಗಿಲ್ಲ. ಇನ್ನು ಭ್ರಾಂತಿ ಅನುಪತ್ತಿ ಪ್ರಮಾಣ ಅದು ಕೂಡ ಅಯುಪತ್ತ. ಯಾಕಂದ್ರೆ ಯತ್ಕಲು ಪ್ರಮಿತ ಅನುಪದ್ಯಮಾನಂ ಸ್ವಪ್ರತ್ಯಯ ಯದಪೇಕ್ಷತೆ ತದಾಕ್ಷಿಪತಿ. ಭ್ರಾಂತಿ ಇಂದ್ರಿಯಾಣಿ ಅಪೇಕ್ಷತೆ ದೋಷಂಚ ಅಪೇಕ್ಷತೆ ಪುರೋವರ್ತಿ ಸಾನ್ನಿಧ್ಯವೂ ಅಪೇಕ್ಷತೆ. ಅತಃ ಇಂದ್ರಿಯ ದೋಷಾದಿಗಳೆಲ್ಲವೂ ಕೂಡ ಆಕ್ಷೇಪ್ತ ಆಗಲಿ. ಅದೇ ಒಂದು ವೇಳೆ ಅನ್ಯತ ಸತ್ಯತ್ವವನ್ನು ಆಕ್ಷೇಪಿಸಿದ ಅದನ್ನ ಸಾಧನೆ ಮಾಡ್ತಾ ಇತ್ತು, ಅನ್ಯತ ಸತ್ಯತ್ವವನ್ನು ಆಕ್ಷೇಪಿಸೋದೇ ಇಲ್ಲ. ಅಲ್ಲ ಪ್ರತೀತಿ ಅಪೇಕ್ಷತೆ. ಯಾಕಂದ್ರೆ ಅಸತಃ ಕಥಂ ಪ್ರತೀತಿ, ಒಂದ್ ವೇಳೆ ವಸ್ತುವೇ ಇಲ್ಲದೆ ಹೋದ್ರೆ ಅಲ್ಲಿ ಪ್ರತೀತಿ ಅದು ಹೇಗೆ ಕೂಡತ್ತೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ತೀವಿ. ನಿಮ್ಮ ಅಭಿಪ್ರಾಯ ಭ್ರಾಂತಿ ಸಮಾನ ಕಾಲೀನ ಸತ್ತಾನೇ ಅಲ್ಲಿ ಆ ವಸ್ತುಗೆ ಉಪೇಕ್ಷಿತ ಅಂತವೋ ಯದಾಕಾಲ ಚಿತ್ತಾನು ಭ್ರಾಂತಿಗೆ ಉಪಯುಕ್ತ ಆಗತ್ತೋ ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡ್ತೀವಿ. ಅದರಲ್ಲಿ ಆಗಬೇಕಾದ್ರೆ ಭ್ರಾಂತಿ ಸಮಾನ ಕಾಲೀನ ಸತ್ತಾವನ್ನ ಉಪಯುಕ್ತ ಅಂತ ಹೇಳಿ ಬರೋದಿಲ್ಲ. ಯಾಕಂದ್ರೆ ವಿನಷ್ಟ ಒಂದು ಘಟವನ್ನ ಆಸ್ತಿ ಹಿಂದಿನ ದಿವಸ ಘಟ ಇಟ್ಟಿಯಾನೆ, ಮುಂದಿನ ದಿವಸ ಇನ್ನು ಬೇರೆ ಘಟವನ್ನು ನಾಶ ಮಾಡಿಬಿಟ್ಟಿಯಾನೆ. ಮುಂದಿನ ದಿವಸ ಬಂದನು ತಾನು ಯಾವ ಘಟವನ್ನ ನಿನ್ನೆ ನಾನು ತಗೋಬೇಕು ಅನ್ಕೊಂಡಿನೋ ಅದು ವಿನಷ್ಟ ಅಂತ ಗೊತ್ತಿಲ್ಲ, ಅದು ಕೂಡ ವಿನಷ್ಟತ್ವೇನ ರೂಪೇಣ ಅಂತ ತಿಳ್ಕೊಂಡಿಯಾನೆ. ವಿನಷ್ಟ ಘಟ ಏನಿದೋ ಅದೇ ಇದು ಅಂತ ತಿಳ್ಕೊಂಡಿಯಾನೆ. ಆ ಘಟವನ್ನ ವಿನಷ್ಟ ಘಟತ್ವೇನ ತಿಳ್ಕೊಂಡಿಯಾನೆ. ಇಲ್ಲಾಗಬೇಕಾದ್ರೆ ವಿನಷ್ಟ ಉತ್ಪತ್ಸ್ಯಮಾನ ಘಟತ್ವೇನ ಘಟ ಅಂತ ಯಾವ್ದು ತಿಳ್ಕೊಂಡಿಯಾನೆ. ಅಲ್ಲಾಗಬೇಕಾದ್ರೆ ವಸ್ತುವಿಗೆ ಸತ್ಯತ್ವೇ ಇಲ್ಲ, ಅಥ ಭ್ರಾಂತಿ ಕಾಲಿ ಆ ವಸ್ತುವಿಗೆ ಸತ್ಯತ್ವ ಇಲ್ಲ, ಅಥ ಭ್ರಾಂತಿ ಸಮಾನ ಕಾಲಿನ ಸತ್ತ ಭ್ರಾಂತಿಗೆ ಉಪಯುಕ್ತ ಅಂತ ಹೇಳಿ ಬರೋದಿಲ್ಲ. ಇನ್ನು ಯದಾ ಕದಾಚಿತ್ ಸತ್ತ ಭ್ರಾಂತಿ ಸತ್ತ ಉಪಯುಕ್ತ ಸಂಸ್ಕಾರ ತದುಪಯೋಗ ಸಂಸ್ಕಾರಷ್ಟ ರಜತ ಅನುಭವ ಅಪೇಕ್ಷೆ ಅನುಭವಷ್ಟ ಕುತ್ವಚಿತ್ ರಜತ ಸತ್ಯ ಸತ್ಯತ್ವ ಅಪೇಕ್ಷೆ ನತು ಅತ್ರ ವಿದ್ಯಮಾನೇ ಮನೆತ ಸತ್ಯ ಸತ್ಯ ಇತಿ ಏತತ್ನ ಅಪೇಕ್ಷತೆ. ಇಲ್ಲಿ ಆರೋಪ್ಯ ಅಧಿಷ್ಠಾನಗಳಿಗಾಗಬೇಕಾದ್ರೆ ಅಲ್ಲಿ ಸಾನ್ನಿಧ್ಯ ಇತ್ತು, ಆರೋಪ್ಯ ಅಧಿಷ್ಠಾನಗಳಿಗಾಗಬೇಕಾದ್ರೆ ಸಾನ್ನಿಧ್ಯ ಇತ್ತು ಅಂತ ಹೇಳಿದಂತಾದ್ರೆ ಅಂತ ಸಂದರ್ಭದಲ್ಲಿ ಆಗಬೇಕಾದ್ರೆ ನಾವು ಅಲ್ಲಿ ತಾದಾತ್ಮ್ಯವನ್ನ ಅಸತ್ಯ ಅಂತ ಹೇಳ್ತೀವಿ. ಹಾಗೆ ಹೇಳ್ಬೇಕಾದ್ರೆ ಯಾಕಂದ್ರೆ ಇದು ನಾವು ಒಂದು ಪುಸ್ತಕ ಇಟ್ಕೊಂಡಿದ್ವಿ, ಈಗ ಇರುವಂತ ಪುಸ್ತಕವನ್ನ ಗೃಹೇ ವಿದ್ಯಮಾನ ಪುಸ್ತಕತ್ವ ರೂಪೇಣ ಈ ಪುಸ್ತಕವನ್ನು ತಿಳ್ಕೊಳ್ತೀವಿ. ಅಲ್ಲಾಗಬೇಕಾದ್ರೆ ವಾಸ್ತವಿಕವಾಗಿ ವಿದ್ಯಮಾನ ಪುಸ್ತಕ ತಾದಾತ್ಮ್ಯ ಮತ್ತು ಆರೋಪ್ಯತೆ. ಆದ್ರಿಂದ ಇಲ್ಲಾಗಬೇಕು ವಾಸ್ತವಿಕವಾಗಿ ಅಲ್ಲಿ ಆರೋಪ್ಯವು ಸನ್ನಿಹಿತವಾಗಿಲ್ಲ. ವಾಸ್ತವಿಕವಾಗಿ ಸನ್ನಿಹಿತವಾಗದೇ ಇದ್ರೂ ಕೂಡ ನಾವು ಸತ್ಯ ಆಗ್ಬೋದು. ಪ್ರಾಮಾಣ್ಯಂ ಸ್ವತಃ ಗೃಹ್ಯತೆ ಅಂತ ಹೇಳಿದ್ದಾರೆ. ತತ್ರ ಜ್ಞಪ್ತೋ ಸುತಸ್ತ್ವಂ ಕೀದೃಶ ರೂಪಂ ಪರಿಷ್ಕೃತ್ಯ ತತ್ರ ಉತ್ಪತ್ತೋ ಸುತಸ್ತ್ವಂ ಜ್ಞಪ್ತೋ ಸುತಸ್ತ್ವಂ ಹೇಗೆ ಉತ್ಪತ್ತೋ ಸುತಸ್ತ್ವಂ ಬಗ್ಗೆ ಅನೇಕ ರೀತಿಯಾಗಿ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಜ್ಞಾನಜನಕ ಜನ್ಯತ್ವಂ ಯತ್ ಜ್ಞಾನಜನಕ ಜನ್ಯತ್ವೇ ಸತಿ ತದತಿರಿಕ್ತ ಜನ್ಯತ್ವಂ ಯತ್ ತದಭಾವ ಅಂತ ಒಂದು. ಆಮೇಲೆ ಆಗಬೇಕಾದ್ರೆ ಕ್ರಮೇಣ ಒಂದೊಂದು ಹೇಳಿ ಸಮನ್ವಯ ಮಾಡ್ತಾ ಹೋಗು, ಎಲ್ಲ ಒಟ್ಟಿಗೆ ಹೇಳೋದು ಬೇಡ. ಇಲ್ಲಿ
ಜ್ಞಪ್ತೋ ಸದಸ್ತ್ವಕ್ಕೆ ಅನೇಕ ರೀತಿಯ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಸ್ವಾಶ್ರಯ ಜ್ಞಾನ ಗ್ರಹಣ ಶಕ್ತಿಯ ಭಿನ್ನ ತದ್ ಯಾತ್ಯಾತ್ಯ ವಿಷಯೀಕರಣ ಶಕ್ತಿ ಮತ್ ಸಾಕ್ಷಿ ವಿಷಯತ್ವಂ ಅಂತ ಒಂದು. ಅಂದ್ರೆ ಇದು ಒಂದು ಜ್ಞಾನ ಗ್ರಾಹಕ ವಾಚಗ್ರಾಹ್ಯತ್ವ ಶಬ್ದದ ಅರ್ಥ ವಿವಕ್ಷಿತ. ಅಥವಾ ಇನ್ನೊಂದು ಹೇಗೆಂದ್ರೆ ಸಮಾನವಾದದ್ದು ಅಂದ್ರೆ ಸ್ವಾಶ್ರಯ ಜ್ಞಾನ ಗ್ರಾಹಕ ಸಾಕ್ಷಿ ತಜ್ಞಾನ ವಿಷಯತ್ವ ಯೋಗ್ಯತ್ವಂ ಅಂತ. ಅಥವಾ ಉಭಯ ಸಿದ್ಧ ಪ್ರಾಮಾಣ್ಯ ಅಭಿಷೇಕ ಜ್ಞಾನ ಭಿನ್ನ ಜ್ಞಾನ ವಿಷಯತ್ವ ನೈಯತ್ಯಂ ಅಂತ ಈ ರೀತಿ. ಸರಿ, ಇಲ್ಲಿ ಉಭಯ ಅಂತ ಹೇಳಿದ್ರೆ ನೈಯಾಯಿಕರು ಮತ್ತೆ ವೇದಾಂತಿಗಳು ಅಲ್ಲಿ ಉಭಯ ಸಿದ್ಧ ಪ್ರಾಮಾಣ್ಯ ಅವಿಷಯಕ ಜ್ಞಾನ ಭಿನ್ನ ಜ್ಞಾನ ವಿಷಯತ್ವ ನೈಯತ್ವಂ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಯತ್ ಜ್ಞಾನಂ ಪ್ರಾಮಾಣ್ಯ ಅವಿಷಯಕತ್ವೇನ ಉಭಯ ಸಮ್ಮತಂ ನೈಯಾಯಿಕ ವೇದಾಂತಿ ನಾವು. ಅದರಿಂದಾಗಿ ಅಲ್ಲಿ ಉಭಯ ಸಿದ್ಧ ಪ್ರಾಮಾಣ್ಯ ಅವಿಷಯಕ ಜ್ಞಾನ ಅಂತ ಹೇಳಿದ್ರೆ ಪ್ರಾಮಾಣ್ಯ ಅಯಂ ಘಟ ಎನ್ನುವಂತ ಜ್ಞಾನ ಪ್ರಾಮಾಣ್ಯ ಅವಿಷಯಕ ಜ್ಞಾನ ಅಂತ ಉಭಯ ಸಮ್ಮತವಾಗಿದೆ. ಅಥವಾ ಉಭಯ ಸಮ್ಮತ ಪ್ರಾಮಾಣ್ಯ ಅವಿಷಯಕ ಜ್ಞಾನ ಭಿನ್ನ ಜ್ಞಾನ ಅಂತ ಹೇಳಿದ್ರೆ ಅದು ಸಾಕ್ಷಿ ರೂಪ ಜ್ಞಾನ ಆಗತ್ತೆ ಅಥವಾ ಅನುವ್ಯವಸಾಯವು ಕೂಡ ಆಗತ್ತೆ. ಅದರಿಂದಾಗಿ ಉಭಯ ಸಿದ್ಧ ಪ್ರಾಮಾಣ್ಯ ಅವಿಷಯಕ ಜ್ಞಾನ ಭಿನ್ನ ಜ್ಞಾನ ಅಂತ ಹೇಳಿದ್ರೆ ಸಾಕ್ಷಿ ರೂಪವಾದ ಜ್ಞಾನ ತದ್ವಿಷಯ ಪ್ರಾಮಾಣ್ಯ ಅಭಿಷೇಕತ್ವೇನು ಅದಕ್ಕೆ ಅಲ್ಲಿ ಅನ್ಯತಾ ಸಿದ್ಧ ಆಗಿ ಉಭಯ ಸಿದ್ಧ ಆಗಿಲ್ಲ. ಅದರಿಂದಾಗಿ ಸಮಸ್ಯೆ ಇಲ್ಲ. ಅನ್ಯವ್ಯವಸಾಯ ಗ್ರಹಣ ಮಾಡಿ ಬರುತ್ತೆ. ಅಲ್ಲಿ ಅನ್ಯತಾ ನಾಮ ನಿರವಯವಂ ವಾಕ್ಯ ಶಬ್ದಾಭಿಧೇಯಂ ಸ್ಫೋಟ ರೂಪಂ ಪದಾರ್ಥ ದ್ರವ್ಯಮೇವ ವಾಕ್ಯಾರ್ಥ ಬೋಧಕಂ ಇದು ಕಲ್ಪನೆ ತಸ್ಯ ಸ್ಫೋಟಸ್ಯೈವ ವಾಕ್ಯಾರ್ಥ ಬೋಧಕತ್ವದ ಕಲ್ಪನೆ ಚ ಗೌರವಂ ಸ್ಯಾತ್ ಅಂತ ಈ ರೀತಿಯಾಗಿ ಕಲ್ಪನಾ ಆಗೋದು ದೋಷ ಒಂದು. ಇಲ್ಲ ಆಗಬೇಕಾದ್ರೆ ಪೂರ್ವ ಪಕ್ಷ ಉತ್ತರ ಹೇಳು. ಸರಿ, ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ ಸ್ಫೋಟವು ಅರ್ಥ ಅಂದ್ರೆ ಪದಾರ್ಥ ಪ್ರತೀತಿ ಅನ್ಯತಾನುಪತ್ಯ ಪದಸ್ಫೋಟ, ವಾಕ್ಯಾರ್ಥ ಪ್ರತೀತಿ ಅನ್ಯತಾನುಪತ್ಯ ವಾಕ್ಯ ಸ್ಫೋಟವನ್ನು ಸಾಧನೆ ಮಾಡಿದ್ವಿ. ಇಲ್ಲಿ ಪ್ರಶ್ನೆ ಮಾಡ್ತೀವಿ ಸ್ಫೋಟವು ಜ್ಞಾತವಾಗಿದ್ದುಕೊಂಡು ಅರ್ಥ ಪ್ರತೀತಿ ಕಾರಣವೋ ಸ್ವರೂಪತಃ ಸತ್ತಾಗಿದ್ದುಕೊಂಡು ಅರ್ಥ ಪ್ರತೀತಿ ಕಾರಣವೋ ಅಂತ ಪ್ರಶ್ನೆ ಮಾಡ್ತೀವಿ. ಜ್ಞಾತವಾಗಿದ್ದುಕೊಂಡು ಅರ್ಥ ಪ್ರತೀತಿಗೆ ಕಾರಣ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ತೀವಿ ಸ್ಫೋಟ ವಿಷಯ ಕಿಂ ಪ್ರಮಾಣಂ ಅಂತ. ಅರ್ಥ ಏನು ಅರ್ಥ ಪ್ರತೀತಿ ಅನ್ಯತಾನುಪತ್ತಿಯನ್ನೇ ಪ್ರಮಾಣ ಅಂತ ಹೇಳ್ತೀರೋ ಅಥವಾ ಬೇರೆ ಯಾವ್ದೋ ಪ್ರಮಾಣ ಹೇಳ್ತೀರೋ ಅಂತ ಪ್ರಶ್ನೆ. ಅರ್ಥ ಪ್ರತೀತಿ ಅನ್ಯತಾನುಪತ್ತಿಯನ್ನೇ ಪ್ರಮಾಣ ಅಂತ ಹೇಳಿದ್ರೆ ಅನ್ಯನ್ಯಾಸಕ್ಕೆ ದೋಷ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ ಪ್ರಕಾರ ಅರ್ಥ ಪ್ರತೀತಿಗೆ ಸ್ಫೋಟ ಜ್ಞಾತ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅಥವಾ ಸ್ಫೋಟ ಪ್ರತೀತವು ಅರ್ಥ ಪ್ರತೀತಿ ಅನ್ಯತಾನುಪತ್ತಿಯ ಸ್ಫೋಟ ಪ್ರತೀತಿ ಅಂದ್ರೆ ಅನ್ಯನ್ಯಾಸ ದೋಷ ಬರುತ್ತೆ. ಪ್ರಮಾಣ ಅಂತ ಹೇಳ್ತೀವಿ ಅಂದ್ರೆ ಪ್ರಮಾಣ ಅಲ್ಲ ಏಕಂ ಪದಂ ಅಂತ ಅನುಭವ ಇದೆ. ಆಮೇಲೆ ಶಬ್ದಾಲಯ ಏಕವರ್ತಂ ಪ್ರತಿಮಿ ಅಂತೆಲ್ಲ ಅನುಭವ ಇದೆಲ್ಲ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಹೇಳ್ತೀವಿ. ಹೇಗೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ತೀವಿ ಈ ಪ್ರತೀತಿಯು ಕೂಡ ಕೇವಲ ಪದವರ್ಣ ವಿಭಾಗ ಶೂನ್ಯವಾದಂತಹ ಕೇವಲ ಸ್ಫೋಟ ರೂಪ ವಸ್ತುವನ್ನು ಗ್ರಹಣ ಮಾಡ್ತಾ ಇದೆಯೋ ಅಥವಾ ಸ್ಫೋಟವನ್ನು ಪದವರ್ಣ ವಿಭಾಗವನ್ನು ಎರಡನ್ನೂ ಕೂಡ ಗ್ರಹಣ ಮಾಡ್ತಾ ಇದೆಯೋ ಅಂತ ವಿಕಲ್ಪ ಮಾಡ್ತೀವಿ. ಅದರಲ್ಲಿ ಆಗಬೇಕಾದ್ರೆ ಪದವರ್ಣಾದಿ ನಿರಸ್ತ ಸಮಸ್ತ ವರ್ಣ ಪದಾದಿ ವಿಭಾಗಂ ಸ್ಫೋಟಮೇವ ಇಯಂ ಪ್ರತೀತಿ ವಿಷಯೀಕರಣ ವಕ್ತುಂ ಶಕ್ಯತೆ ಅನುಭವ ಇರೋದು. ಯಾಕಂದ್ರೆ ನಮಗೆ ಪದದ ಪ್ರತೀತಿ ಬರ್ತದೆ ಏತಾವದ್ ವರ್ಣ ಸಮೂಹಾತ್ಮಕಂ ಇದಂ ಪದಂ ಏತಾವತ್ ಪದ ಸಮೂಹಾತ್ಮಕಂ ಇದಂ ಏಕಂ ವಾಕ್ಯಂ ಅಂತ ಪ್ರತೀತಿ ಬರುತ್ತೆ. ಅದರಿಂದಾಗಿ ಪದವರ್ಣ ವಿಭಾಗ ತೋರ್ತಾ ಅಂತ ಅನುಭವ ಇರಬೇಕಾದ್ರೆ ನಿರಸ್ತ ಸಮಸ್ತ ವರ್ಣ ಪದ ವಿಭಾಗ ಸ್ಫೋಟವು ಆ ಪ್ರತೀತಿ ವಿಷಯ ಅಂತ ಹೇಳಿ ಸಾಧ್ಯ ಇಲ್ಲ. ಇನ್ನು ಒಂದ್ ವೇಳೆ ವರ್ಣಪದ ವಿಭಾಗ ವಿಷಯ ಪ್ರಶ್ನೆ ಮಾಡ್ತೀವಿ ಆ ಸ್ಫೋಟಕ್ಕೆ ವರ್ಣಗಳು ಪ್ರತ್ಯೇಕ ಒಂದೇ ಹೇಳಿ ದೋಷ ಹೇಳ್ತೀವಿ. ಅಲ್ಲಿ ಪ್ರಶ್ನೆ ಒಂದು ಪ್ರತ್ಯೇಕವಾಗಿ ವರ್ಣಗಳು ವ್ಯಂಜಕವೋ ಸಮುದಿತವಾಗಿ ಇದ್ಕೊಂಡು ವರ್ಣಗಳು ವ್ಯಂಜಕವೋ ಅಂತ ಈ ತರ ಹೇಳ್ಬಿಟ್ರೆ ಆಗ ಏನಾಗತ್ತೆ ಅಂತ ಹೇಳಿದ್ರೆ ಯಾವುದು ಪ್ರತೀತಿ ಸಿದ್ಧವಾಗಿದ್ಯೋ ಅದನ್ನ ಮಿಥ್ಯ ಅಂತ ಹೇಳ್ತಾ ಇದೀರಿ. ಯಾವ್ದು ಅಂತ ಹೇಳಿದ್ರೆ ಗೋವಿಷಾಣ, ಆ ಗೋವಿಷಾಣವನ್ನ ಮಿಥ್ಯ ಅಂತ ಹೇಳಿರಿ. ಮತ್ತೆ ಕೇನಶಿತಪಿ ಅಪ್ರತೀಯಮಾನವಾದಂತಹ ಶಶವಿಷಾಣವನ್ನ ಸತ್ಯ ಅಂತ ಹೇಳ್ದಂಗ ಆಗತ್ತೆ. ಹಾಗೆ ಇಲ್ಲಿಯೂ ಕೂಡ ಸ್ಪಷ್ಟವಾಗಿ ಇದು ಸರ್ವ ಪ್ರತೀತಿ ವಿಷಯವಾದಂತಹ ವರ್ಣಗಳನ್ನ ಮಿಥ್ಯ ಅಂತ ಹೇಳ್ತಾ ಇದೀವಿ. ನೀವು ಅಲ್ಲಿ ಅತತತ್ವ ವರ್ಣ ಕಲ್ಪಿತಾ ಪ್ರತಿಭಾಸಂತೆ ಅಂತ ನೀವು ಹೇಳಿದ್ರಿ. ಅದು ಕೂಡೋದಿಲ್ಲ. ಯಾಕಂದ್ರೆ ವರ್ಣಗಳು ಅದು ಸರ್ವ ಪ್ರತೀತಿ ವಿಷಯ ಅದನ್ನ ಕಲ್ಪಿತ ಅಂತ ಹೇಳ್ತಾರೆ. ಯಾರ ಪ್ರತೀತಿ ವಿಷಯ ಸ್ಫೋಟನ ಪ್ರಾಮಾಣಿಕ ತತ್ವ ಅಂತ ಕರಿತಾ ಇದೀವಿ. ಒಂದು ವ್ಯಾಕರಣದ ವಿಷಯ 50 ಕೋಟಿ ವಿಸ್ತಾರಾತ್ ನಾರಾಯಣ ತನೋಕೃತ. ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಇಲ್ಲಿ 50 ಕೋಟಿ ವಿಸ್ತಾರಾತ್ ಎಂಬುದಾಗಬೇಕಾದ್ರೆ ವಿಸ್ತಾರಾತ್ ಯಾಕಂದ್ರೆ ವಿಸ್ತರೋವಾ ಸಚ ಶಬ್ದಸ್ಯ ವಿಸ್ತಾರ ಅಂತಾಗಿ ಶಬ್ದ ವಿಸ್ತಾರ ಹೇಳ್ಬೇಕಾದ್ರೆ ವಿಸ್ತಾರ ಶಬ್ದ ಪ್ರಯೋಗ ಮಾಡ್ಬೇಕು. ಅಲ್ಲಿ ಹೇಗೆ ಅಲ್ಲಿ ಅಪುಪ್ರತ್ಯಯ
ಅದರಿಂದಾಗಿ ಯಾಕಂದ್ರೆ ಇದು ಪ್ರಥನೆ ಬಹು ಅಶಬ್ದೆ ಅಂದ್ರೆ ವಿ ಉಪಸರ್ಗ ಪೂರ್ವಕವಾದಂತಹ ಸ್ತ್ರೀ ಆಚ್ಛಾದನೆ ರೂಪವಾದ ಧಾತು ಇರಬೇಕಾದ್ರೆ ಶಬ್ದ ವಿಸ್ತಾರ ವಿವಕ್ಷಿತವಾಗದೇ ಇದ್ದಾಗ ಅಲ್ಲಿ ಏನ್ ಪ್ರತ್ಯಯ ಬರುತ್ತೆ, ಗೈ ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ದಾರೆ. ಸ್ತ್ರೀ ಧಾತು ಗೈ ಪ್ರತ್ಯಯ ಬರುತ್ತೆ ಅಂತ ಹೇಳಿದ್ದಾರೆ. ಶಬ್ದ ವಿಸ್ತಾರ ವಿವಕ್ಷಿತವಾಗ ಋದೋರೂಪ ಸೂತ್ರದಿಂದ ಅಪ್ರತ್ಯಯವೇ ಬರುತ್ತೆ. ಅದರಿಂದಾಗಿ ಇಲ್ಲಿ ಒಂದ್ ವೇಳೆ ಗೈ ಪ್ರತ್ಯಯ ಬಂದೆ ಅಚೋನ್ಯತೆ ಸೂತ್ರ ಪ್ರಕಾರ ವೃದ್ಧಿ ಬಂದು ವಿಸ್ತಾರ ಅಂತ ಆಗ್ಬಹುದು. ಇಲ್ಲಿ ಅಪ್ರತ್ಯಯ ಬಂದಾಗ ವಿಸ್ತಾರ ಅಂತ ಆಗುತ್ತೆ. ವಿಸ್ತಾರ ಹೇಗಾಗಂದ್ರೆ ನಾವು ಇಲ್ಲಿ ಯಾವ ರೀತಿಯಾಗಿ ಅರ್ಥ ವಿಸ್ತಾರವೇ ವಿವಕ್ಷಿತವಾಗುತ್ತೆ ಆ ರೀತಿಯಾಗಿ ವಿಗ್ರಹ ಮಾಡ್ತೀವಿ. ಹೇಗೆ ಅಂತ ಹೇಳಿದ್ರೆ ಪಂಚಾಶದ್ಭಿ ಕೋಟಿಭಿ ಅಂದ್ರೆ ಕೋಟಿ ಸಂಖ್ಯಾತ ಶ್ಲೋಕೈ ವಿಸ್ತಾರ ಪ್ರತಿಪಾದನಂ ಯಸ್ಯ ಅರ್ಥಸ್ಯ ತಸ್ಮಾತ್ತಮ ತತ್ರ ಕಂಚಿದರ್ಥಂ ಉದ್ಧತ್ಯ ಲಬ್ಧೋಪೆ ಪಂಚಮಿ ಕಂಚಿದರ್ಥಂ ಉದ್ಧತ್ಯ ಅಂತ ಇದ್ದಾಗ ಅರ್ಥ ಮಾಡ್ತೀವಿ. ಇನ್ನು ಕಥಂ ಅಸತೋ ಭಾತಿ ಭಾಷ್ಯತೆ ಇತಿ ಕರ್ತೃತ್ವಂ ಕರ್ಮತ್ವಂ ವಾ. ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಸಮಸ್ತ ಸಾಮರ್ಥ್ಯ ವಿಧರತ್ವ ಸಮರ್ಥ ಸಾಮರ್ಥ್ಯ ವಿಧರತ್ವ ಅಲ್ಲ ಸರ್. ಹೌದು ಅದೇ 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 ಇಲ್ಲಾಗಬೇಕಾದ್ರೆ ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ ಅಸತ್ತಿಗಾಗ ಈಗ ಅಸತ್ ಭಾಸತೆ ಅಸತ್ ಭಾಷ್ಯತೆ ಅಂತ ಈ ರೀತಿಯಾಗಿ ಪ್ರತೀತಿ ಕರ್ಮತ್ವ ಪ್ರತೀತಿ ಕರ್ತೃತ್ವ ಎಲ್ಲಿಗೆ ತೋರ್ತಾ ಇದೆ ಅಂತ ಹೇಳಿದ್ರೆ ಅಸತ್ನಲ್ಲಿ ತೋರ್ತಾ ಇದೆ. ಅದೇ ಕರ್ತೃತ್ವ ಕರ್ಮತ್ವಗಳು ಧರ್ಮಿಸತ್ತ ಸಾಪೇಕ್ಷ ಧರ್ಮಗಳು. ಅದರಿಂದಾಗಿ ಇಲ್ಲಿ ಅಸತ್ ಕಥಂ ಅಸತ್ ಕರ್ತೃತ್ವಾಶ್ರಯ ನಭವತಿ ಯಾಕೆ ಸಮಸ್ತ ಸಾಮರ್ಥ್ಯ ವಿಧರತ್ವ ಸಮಸ್ತ ಸಾಮರ್ಥ್ಯ ವಿಧರತ್ವ ಇರೋದ್ರಿಂದಾಗಿ ಅದು ಅಲ್ಲಿ ಕರ್ತೃತ್ವ ಕರ್ಮತ್ವ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಅದ್ಮೇಲೆ ಪ್ರಶ್ನೆ ಸಮಸ್ತ ಸಾಮರ್ಥ್ಯ ವಿಧರತ್ವಮೇವ ಕಥಂ ಸಿದ್ಧಂ ಯಾಕೆ ಅಂತ ಹೇಳಿದ್ರೆ ಯಥಾ ಭಾವ ಸತಿ ವಿದ್ಯಮಾನ ಧರ್ಮ ತಥಾ ಅಭಾವೋಪಿ ಸತಿ ವಿದ್ಯಮಾನ ಧರ್ಮ ಅಥವಾ ಅದರ ವಸ್ತು ಒಂದ್ ವೇಳೆ ಅಸತ್ಯ ಅಂತಂದ್ರೆ ಅದ್ರ ಸಮಸ್ತ ಸಾಮರ್ಥ್ಯ ವಿಧರತ್ವ ಹೇಗೆ ಹೇಳ್ಕೊಂಡು ಪ್ರಶ್ನೆ. ಕರ್ತೃತ್ವಕ್ಕೆ ಸಾಮರ್ಥ್ಯ ಯಾಕಂದ್ರೆ ಅಲ್ಲಿ ಕರ್ತೃತ್ವ ನಾಮ ಅಲ್ಲಿ ಕರ್ತೃ ಕಾರಕ ವಿಶೇಷ ಅಲ್ಲಿ ಕ್ರಿಯಾಜನಕಂ ಕಾರಕಂ ಅಂತ ಹೇಳ್ತೀವಿ. ಇಲ್ಲಿ ಅಲ್ಲಿ ಬೌದ್ಧಿಕವಾದಂತಹ ಕರ್ತೃತ್ವಗಳು ಹೇಳ್ತೀವಿ. ಅಸತ್ ಭಾತಿ ಅಸತ್ ಭಾಸ್ಯತೆ ಎಂಬಲ್ಲಾಗಬೇಕಾ ಅಲ್ಲಿ ಹೇಳ್ತೀವಿ. ಅಲ್ಲಿ ಪ್ರಾತೀತಿಕವಾದ ಕರ್ತೃತ್ವ ಸಿದ್ಧಾಂತನ ಮೃತ ಘಟಿ ಭವತಿ ಅಂತ ಹೇಳಿ ಅರ್ಥ ಮಾಡ್ತೀನಿ, ದೋಷ ಇಲ್ಲ. ಅಲ್ಲಿ ಮೃತ್ತಿಕಾ ಘಟಿ ಭವತಿ ಅಂತ ಇದ್ದಾಗ ಒಂದರ್ಥ, ಇನ್ನೊಂದರ್ಥ ಮೃತ್ತಿಕಾ ಘಟಿ ಭವತಿ, ಇನ್ನು ಘಟಂ ಕರೋತಿ ಮೃತ್ತಿಕಾಂ ಘಟಿ ಕರೋತಿ ಅಂತ ಇದ್ದಾಗ ಅರ್ಥ ಮಾಡ್ತೀವಿ. ಅದು ಸಿದ್ಧಾಂತ ಹೇಳ್ತಾ ಹೇಳಿ ಇದು ಈ ತರ ಉತ್ತರ ಹೇಳ್ಬಾರ್ದು. ಜಿಜ್ಞಾಸಾಧಿಕರಣ ಮುಕ್ತಾಯ ಆಗ್ತಾ ಇದೆ. ಇನ್ನು ಮುಂದೆ